ನಮ್ಮ ಮದುವೆಗೂ 15 ದಿವಸದ ಮುಂಚೆ ನಾನು ಪುನೀತ್ನ ಮದುವೆ ಆಗಲ್ಲ ಅಂತ ಹೇಳಿದ್ದೆ. ಆ್ಯಂಡ್ ಇವತ್ತು ನನ್ನ ಗಂಡನ ಪಾದ ಪೂಜೆ ಮಾಡ್ತಾ ಇದ್ದೀನಿ. ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ನಾವೆಲ್ಲರೂ ಕೂಡ ತುಂಬಾ ಚೆನ್ನಾಗಿದ್ದೀವಿ. ಆ್ಯಂಡ್ ಇವತ್ತು ನಾನು ನಿಮ್ಮೆಲ್ಲರ ಜೊತೆ ಹೊಸ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ವ್ಲಾಗ್ ಮೇನಾಗಿ ಬಂದ್ಬಿಟ್ಟು ಹೊರಗಡೆ ಹೋಗ್ತಾ ಇದ್ದೀವಿ. ಸ್ವಲ್ಪ ರೀಸ್ಟಾಕ್ ಎಲ್ಲ ಮಾಡಬೇಕಿತ್ತು. ಸ್ಯಾರೀಸ್ ಎಲ್ಲ ವರಮಹಾಲಕ್ಷ್ಮಿಗೆ ತುಂಬ ಒಳ್ಳೆ ಶಾಪಿಂಗ್ ಆಗ್ತಿದೆ. ತುಂಬ ಜನ ತುಂಬ ಸ್ಯಾರೀಸ್ನ ತಗೊಳ್ತಾ ಇದ್ದೀರಾ. ಆ್ಯಂಡ್ ಲೈಕ್ ತುಂಬ ಒಳ್ಳೆ ರಿವ್ಯೂಸ್ನ ಕೊಡ್ತಾ ಇದ್ದೀರಾ. ಅಂದರೆ ನಾನು ಕೇಳ್ದಂತೆ ಎಷ್ಟೊಂದು ಜನ ಅವರ ಪ್ರೀತಿಯಿಂದ ಅವ್ರ ರಿವ್ಯೂನ ಬರ್ದು ಕಳಿಸ್ತಾರಲ್ಲ, ತುಂಬ ಜಾಸ್ತಿ ಖುಷಿಯಾಗುತ್ತೆ. ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರ ಸಪೋರ್ಟ್ಗೆ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಇನ್ನೂ ಒಳ್ಳೆ ಬ್ಯೂಟಿಫುಲ್ ಸ್ಯಾರೀಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇರ್ತೀನಿ. ಸೊ ಇವತ್ತು ಅದಕ್ಕೆ ಹೋಗಬೇಕು. ನೀನು ಹೋಗ್ಬಿಟ್ಟು ರೆಡಿ ಆಗ್ತೀನಿ. ತುಂಬ ಎಕ್ಸೈಟೆಡ್ ಆಗಿದ್ದೀನಿ. ಆ್ಯಂಡ್ ಅಲ್ಲಿಗೆ ಹೋದ್ಮೇಲೆ ಪ್ರಾಬಬ್ಲಿ ನಾನು ಬ್ಲಾಗ್ನ ಎಲ್ಲ ಕಂಟಿನ್ಯೂ ಮಾಡೋಕ್ಕಾಗಲ್ಲ. ಬಿಕಾಸ್ ಒಂದು ಕಡೆ ನಾನು ಸ್ಯಾರಿನ ತೊಗೊಳ್ಳಲ್ಲ. ತುಂಬ ಕಡೆ ಬೇರೆ ಕಡೆ ಎಲ್ಲ ಸ್ಯಾರೀಸ್ನ ನಾನು ತೊಗೊಂಡ್ಬರೋದ್ರಿಂದ ನಾನು ಕಂಪ್ಲೀಟ್ ಅಲ್ಲಿದೆಲ್ಲ ಏನು ಶೂಟ್ ಮಾಡೋಕ್ಕೆ ಹೋಗೋದಿಲ್ಲ. ಬಟ್ ಅಲ್ಲಿಂದ ಹೋಗಿ ಬಂದ ಮೇಲೆ ಆದಷ್ಟು ಶೂಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ನಿಮ್ಗೆ ಏನಾದರೂ ಇವತ್ತಿನ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಅಂದ್ಬಿಟ್ಟು ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಓಕೆನಾ? ಬನ್ನಿ ಸ್ಟಾರ್ಟ್ ಮಾಡೋಣ. ಓಕೆ ಗೈಸ್, ಬನ್ನಿ ಇವಾಗ ಫೇಸ್ ವಾಶ್ ಮಾಡೋಣ. ಆ್ಯಂಡ್ ನನಗೆ ಒಂದು ಕಾಮೆಂಟ್ ಬರ್ತಾ ಇರುತ್ತೆ, ತುಂಬ ಸೆನ್ಸಿಟಿವ್ ಸ್ಕಿನ್ ಇದೆ, ನಾವು ಯಾವ ಒಂದು ಫೇಸ್ ವಾಶ್ನ ಯೂಸ್ ಮಾಡಬೇಕು ಅಂತ. ಅಂದರೆ ತುಂಬ ಜಾಸ್ತಿ ಲೈಕ್ ಸ್ಕಿನ್ ಪ್ರಾಬ್ಲಮ್ ಇದೆ. ಸೊ ಹಾರ್ಶ್ ಫೇಸ್ ವಾಶ್ ಎಲ್ಲ ಯೂಸ್ ಮಾಡೋಕ್ಕಾಗಲ್ಲ ಅಂತ ಹೇಳಿದವ್ರಿಗೆ ಸೊ ನಾನು ನಿಮ್ಮೆಲ್ಲರಿಗೂ ರೆಕಮೆಂಡ್ ಮಾಡೋದು ಇದು ನ್ಯೂಟ್ರಿಡಮ್ ಫೋಮಿಂಗ್ ಕ್ಲೆನ್ಸರ್. ಡರ್ಮಟಾಲಜಿಸ್ಟ್ ನನಗೆ ರೆಕಮೆಂಡ್ ಮಾಡಿದ್ದು ಒಂದು ಫೇಸ್ ವಾಶ್ ಇದು. ಸೊ ಇದನ್ನು ಯೂಸ್ ಮಾಡಿದ್ದೀವಿ. ಸೊ ಇದನ್ನೇ ನಾನು ಇವಾಗ ಸದ್ಯಕ್ಕೆ ಯೂಸ್ ಮಾಡ್ತಾ ಇದ್ದೀನಿ. ಈ ಒಂದು ನ್ಯೂಟ್ರಿಡಮ್ದು ಫೋಮಿಂಗ್ ಕ್ಲೆನ್ಸರ್ ಬಂದ್ಬಿಟ್ಟು ತುಂಬಾ ಜೆಂಟಲ್ ಮತ್ತು ಇದರಲ್ಲಿ ಪವರ್ಫುಲ್ ಫಾರ್ಮುಲಾ ಇರೋದ್ರಿಂದ ಡೀಪ್ಲಿ ಕ್ಲೆನ್ಸ್ ಮಾಡುತ್ತೆ. ಯಾವುದೇ ಥರದ ನಮ್ಮ ಸ್ಕಿನ್ದು ನ್ಯಾಚುರಲ್ ಮಾಯ್ಶ್ಚರ್ನ ಡಿಸ್ಟರ್ಬ್ ಮಾಡಲ್ಲ, ಆ ಬ್ಯಾಲೆನ್ಸ್ನ ಮೇಂಟೈನ್ ಮಾಡುತ್ತೆ. ತುಂಬಾ ಲೈಟ್ ವೆಯ್ಟ್ ಫೋಮಿಂಗ್ ಕ್ಲೆನ್ಸರ್ ಆಗಿರೋದ್ರಿಂದ ಎಕ್ಸೆಸ್ ಆಯಿಲ್ನ, ಡರ್ಟ್ನ, ಮೇಕಪ್ನ ಕೂಡ ತುಂಬ ಆರಾಮಾಗಿ ರಿಮೂವ್ ಮಾಡುತ್ತೆ ಮತ್ತು ನರಿಷ್ ಮಾಡುತ್ತೆ. ಸ್ಕಿನ್ ಬ್ಯಾರಿಯರ್ನ ಸ್ಟ್ರೆಂಥನ್ ಮಾಡುತ್ತೆ. ದಿಸ್ ಇಸ್ ಆ್ಯಕ್ಚುಲಿ ಇನ್ಫ್ಯೂಸ್ಡ್ ವಿತ್ ನಿಯಾಸಿನಮೈಡ್, ಪ್ಯಾಥೆನಾಲ್ ಮತ್ತು ಆಸ್ಕಾರ್ಬಿಕ್ ಆ್ಯಸಿಡ್ ಇರೋದ್ರಿಂದ ಇದರಲ್ಲಿ ಅದು ನಮ್ಮ ಸ್ಕಿನ್ನ ಬ್ರೈಟನ್ ಮಾಡೋಕ್ಕೆ ಮತ್ತು ಹೈಡ್ರೇಟ್ ಹಾಗೂ ರೆಜಿನೋವೇಟ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಒಂಥರ ಪರ್ಫೆಕ್ಟ್ ಅಂತಲೇ ಹೇಳ್ಬೋದು ಡೈಲಿ ಯೂಸ್ಗೆ. ಸೊ ಸ್ಕಿನ್ ನೋಡ್ಬೋದು ಇವಾಗ ತುಂಬಾ ಫ್ರೆಶ್ ಅನಿಸ್ತಿದೆ. ಮತ್ತು ಎಲ್ಲ ಥರದ ಸ್ಕಿನ್ ಟೈಪ್ ಅವರು ಕೂಡ ಈ ಒಂದು ಫೋಮಿಂಗ್ ಕ್ಲೆನ್ಸರ್ನ ಯೂಸ್ ಮಾಡ್ಬೋದು. ನ್ಯೂಟ್ರಿಡಮ್ದು ತುಂಬ ಚೆನ್ನಾಗಿ ಅನಿಸುತ್ತೆ, ಒಂಥರ ರಿಫ್ರೆಶ್ಡ್ ಅನಿಸುತ್ತೆ ಫೇಸ್ ಎಲ್ಲ. ಸೊ ಇವಾಗ ನೆಕ್ಸ್ಟ್ ಬಂದು ನಾನು ಅಪ್ಲೈ ಮಾಡೋದು ನನ್ನ ಒಂದು ರೆಗ್ಯುಲರ್ ಆಗಿ ಅಪ್ಲೈ ಮಾಡುವಂಥ ಒಂದು ಮಾಯ್ಶ್ಚರೈಸಿಂಗ್ ಲೋಷನ್. ಸೊ ಇದು ಬಂದು ನ್ಯೂಟ್ರಿಡಮ್ದೇ ಮಾಯ್ಶ್ಚರೈಸಿಂಗ್ ಲೋಷನ್. ಈ ಒಂದು ನ್ಯೂಟ್ರಿಡಮ್ದು ಮಾಯ್ಶ್ಚರೈಸಿಂಗ್ ಲೋಷನಲ್ಲಿ ವೈಟಮಿನ್ ಇ ಫಾಸ್ಫೇಟ್ ಇರೋದ್ರಿಂದ ಮಾಯ್ಶ್ಚರೈಸಿಂಗ್ ಮತ್ತು ಒಂದು ಪವರ್ಫುಲ್ ಸ್ಕಿನ್ ರಿಪೇರ್ ಪ್ರಾಪರ್ಟೀಸ್ ಎಲ್ಲ ಇರೋದ್ರಿಂದ ನಮ್ಮ ಒಂದು ಸ್ಕಿನ್ ಮೇಲೆ ಬರುವಂಥ ಒಂದು ಎಫೆಕ್ಟ್ ಇರುತ್ತಲ್ಲ, ಎರಿಥೆಮಾ ಮತ್ತು ಬೇರೆ ಸೈನ್ಸ್ ಆಫ್ ಏಜಿಂಗ್ ಅದೆಲ್ಲ ಇರುತ್ತಲ್ಲ, ಸೊ ಅದೆಲ್ಲನೂ ಕೂಡ ತುಂಬ ಮಟ್ಟಿಗೆ ಕಡಿಮೆ ಆಗುತ್ತೆ. ಸೊ ನೋಡ್ಬೋದು ನನ್ನ ಸ್ಕಿನ್ ಇವಾಗ ಎಷ್ಟು ಚೆನ್ನಾಗಿ ಅನ್ನಿಸ್ತಾ ಇದೆ ಅಂತ. ಆ್ಯಂಡ್ ಇನ್ನೊಂದು ಏನು ಗೊತ್ತಾ, ಈ ಒಂದು ನ್ಯೂಟ್ರಿಡಮ್ ಮಾಯ್ಶ್ಚರೈಸರಲ್ಲಿ ಲೈಕ್ ಪವರ್ಫುಲ್ ಹೈಡ್ರೇಷನ್ ಮತ್ತು ಆ್ಯಂಟಿ ಇನ್ಫ್ಲಮೇಟ್ರಿ ಪ್ರಾಪರ್ಟೀಸ್ ಇರೋದ್ರಿಂದ ನಮ್ಮ ಸ್ಕಿನ್ನಲ್ಲಿ ಈ ಥರ ಯಾವುದೇ ರೆಡ್ ಸ್ಪಾಟ್ಸ್, ಆ್ಯಕ್ನೆ ಪ್ರಾಬ್ಲಮ್ಸ್ ಇದನ್ನೆಲ್ಲನೂ ಕೂಡ ತುಂಬ ಮಟ್ಟಿಗೆ ಕಡಿಮೆ ಮಾಡುತ್ತೆ ಇದು. ಆ್ಯಂಡ್ ನಮ್ಮ ಸ್ಕಿನ್ನ ಇಡೀ ದಿನ ತುಂಬ ಹೈಡ್ರೇಟೆಡ್ ಆಗಿ ಕೂಡ ಇರುತ್ತೆ. ಸೊ ಈ ಬ್ಯಾರಿಯರ್ ಲೈಕ್ ಸ್ಕಿನ್ ಬ್ಯಾರಿಯರ್ಸ್ ಇರುತ್ತಲ್ಲ ಮತ್ತು ಸ್ಟ್ರೆಚ್ ಮಾರ್ಕ್ಸ್ ಎಲ್ಲ ಇರುತ್ತಲ್ಲ, ಅದಕ್ಕೆಲ್ಲನೂ ಕೂಡ ತುಂಬ ಚೆನ್ನಾಗಿ ಯೂಸ್ಫುಲ್ ಆಗಿರುತ್ತೆ. ಸೊ ನೀವು ಡೆಫಿನೆಟ್ಲಿ ಸ್ಟ್ರೆಚ್ ಮಾರ್ಕ್ಸ್ ಇರೋರು ಕೂಡ ಈ ಒಂದು ಮಾಯ್ಶ್ಚರೈಸಿಂಗ್ ಲೋಷನ್ನ ಲೈಕ್ ವೈಟಮಿನ್ ಇ ಇರುವಂಥ ಒಂದು ನ್ಯೂಟ್ರಿಡಮ್ದು ಮಾಯ್ಶ್ಚರೈಸಿಂಗ್ ಲೋಷನ್ನ ಯೂಸ್ ಮಾಡ್ಬೋದು. ಸೊ ಗೈಸ್, ನೀವು ಈ ಒಂದು ನ್ಯೂಟ್ರಿಡಮ್ದು ಫೋಮಿಂಗ್ ಫೇಸ್ ವಾಶ್ ಮತ್ತು ನ್ಯೂಟ್ರಿಡಮ್ದು ಈ ಒಂದು ಮಾಯ್ಶ್ಚರೈಸಿಂಗ್ ಲೋಷನ್ನ ಆರಾಮಾಗಿ ಇವರ ಅಫಿಷಿಯಲ್ ವೆಬ್ಸೈಟ್, ನ್ಯೂಟ್ರಿಡಮ್ದು ಅಫಿಷಿಯಲ್ ವೆಬ್ಸೈಟಲ್ಲಿ ಹೋಗ್ಬಿಟ್ಟು ಪರ್ಚೇಸ್ ಮಾಡ್ಬೋದು, ಅಥವಾ ಐಬೇರಿಯಾ ಸ್ಕಿನ್ ಬ್ರ್ಯಾಂಡ್ಸಲ್ಲೂ ಕೂಡ ಹೋಗ್ಬಿಟ್ಟು ಪರ್ಚೇಸ್ ಮಾಡ್ಬೋದು. ಪ್ರತಿಯೊಂದ್ರದ್ದು ಲಿಂಕ್ನ ನಾನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಮತ್ತು ಟ್ಯಾಗ್ ಪ್ರಾಡಕ್ಟ್ಸಲ್ಲೂ ಕೂಡ ಟ್ಯಾಗ್ ಮಾಡಿರ್ತೀನಿ. ನಿಮ್ಗೆ ಏನಾದರೂ ಬೇಕು ಅಂತಂದರೆ ಡೆಫಿನೆಟ್ಲಿ ಚೆಕ್ಔಟ್ ಮಾಡಿ. ಸೆನ್ಸಿಟಿವ್ ಸ್ಕಿನ್ಗೆ ತುಂಬಾ ಚೆನ್ನಾಗಿರುತ್ತೆ ಗೈಸ್ ಇದು. ಆ್ಯಂಡ್ ಇನ್ನೊಂದೇನು ಗೊತ್ತಾ, ಆ ಮಾಯ್ಶ್ಚರೈಸರ್ ಎಲ್ಲ ಯೂಸ್ ಮಾಡಿದ್ಮೇಲೆ ಮೇಕಪ್ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಲಾಂಗ್ ಲಾಸ್ಟಿಂಗ್ ಆಗಿರುತ್ತೆ. ಓಕೆ ಗೈಸ್, ಸೊ ಎಸ್, ಐ ಆಮ್ ಗುಡ್ ಟು ಗೋ ನೌ. ಸೊ
ನನಗೆ ಕೇಳ್ತಾ ಇರ್ತೀರಾ ನೀವು ಹೇರ್ ಏನಾದರೂ ಸ್ಟ್ರೈಟ್ನಿಂಗ್ ಮಾಡ್ಕೋತೀರಾ ಅಥವಾ ಸೆಟ್ ಮಾಡ್ತೀರಾ ಅಂತ. ನಾನು ಬೊಟಾಕ್ಸ್ ಟ್ರೀಟ್ಮೆಂಟ್ ಮಾಡಿಸ್ಕೊಂಡಿದ್ದಷ್ಟೇ, ನಾನು ಯಾವ ಸೆಟ್ ಕೂಡ ಮಾಡಲ್ಲ, ಏನೂ ಕೂಡ ಮಾಡಲ್ಲ. ಸೆಟ್ ಮಾಡಿದ್ರು ನನ್ನ ಕೈ ಇಷ್ಟೇ. ಅದು ನನಗೆ ಲೈಕ್ ಡ್ರೈಯರಲ್ಲಿ ಅಥವಾ ಸ್ಟೈಲರಲ್ಲಿ ಸೆಟ್ ಮಾಡೋದಕ್ಕೆ ಸ್ವಲ್ಪ ಟೈಮ್ ಬೇಕಾಗುತ್ತೆ. ಸೊ ಸ್ವಲ್ಪ ಟೈಮ್ ಬೇಕಾಗುತ್ತೆ ಆ್ಯಂಡ್ ನನ್ನ ಹತ್ರ ಇವಾಗ ಅಷ್ಟು ಟೈಮ್ ಇಲ್ಲ. ಸೊ ಅದಕ್ಕೆ ಇಷ್ಟೇ ಗೈಸ್. ಹಾಯ್, ನೆಕ್ಸ್ಟ್ ಡೇ ಇಂದ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಇವತ್ತು ಬಂದು ಭೀಮ್ ಅಮಾವಾಸ್ಯೆ ಆಗಿತ್ತು ಆ್ಯಂಡ್ ಐ ನೋ ಭೀಮ್ ಅಮಾವಾಸ್ಯೆ ಆಗಲೇ 2 ದಿವಸ ಆಯಿತು. ಇವಾಗ ಬ್ಲಾಗ್ನ ಪೋಸ್ಟ್ ಮಾಡ್ತಾ ಇದ್ದೀನಿ ಅನ್ಕೋಬೇಡಿ, ಇದು ಬೇಗನೆ ನಾನು ಮಾಡ್ತಾ ಇರೋದು. ಬಿಕಾಸ್ ಯೂಶ್ವಲಿ ನಾನು ಬ್ಲಾಗ್ನ ಸ್ವಲ್ಪ ಲೇಟಾಗಿ ಪೋಸ್ಟ್ ಮಾಡ್ತೀನಿ ಅಂತ ತುಂಬ ಕಂಪ್ಲೇಂಟ್ ಮಾಡ್ತಾ ಇರ್ತೀರಾ. ಬಟ್ ಆದಷ್ಟು ಬೇಗ ನಿಮ್ಮ ಜೊತೆ ಶೇರ್ ಮಾಡೋದಕ್ಕೆ ತುಂಬಾ ಟ್ರೈ ಮಾಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಡೇ ಬೆಳಗ್ಗೆಯಿಂದನೇ ಬ್ಲಾಗ್ನ ಸ್ಟಾರ್ಟ್ ಮಾಡಿಬಿಟ್ಟೆ. ಭೀಮ್ ಅಮಾವಾಸ್ಯೆ ಅಲ್ವಾ, ಚೆನ್ನಾಗಿ ಸೆಲೆಬ್ರೇಟ್ ಮಾಡೋಣ ಅಂತ ಎಲ್ಲ. ಆ್ಯಕ್ಚುಲಿ ಹಿಂದಿನ ದಿನ ನಾನು ಏನು ಬ್ಲಾಗ್ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ. ಅಲ್ಲಿ ನಾನು ಶಾಪಿಂಗ್ ಇದು ಸ್ಯಾರೀಸ್ ಎಲ್ಲ ರೀಸ್ಟಾಕ್ ಮಾಡ್ಸೋಕ್ಕೆ ಹೋಗಿದ್ನಲ್ಲ, ಸೊ ಅಲ್ಲಿಂದನೇ ಬರೋದು ಲೇಟ್ ಆಯಿತು, ಏನೂ ಮಾಡೋಕ್ಕಾಗಲಿಲ್ಲ. ಅದಕ್ಕೆ ಇವತ್ತು ಬೆಳಗ್ಗೆಯಿಂದನೂ ಬ್ಲಾಗ್ನ ಸ್ಟಾರ್ಟ್ ಮಾಡಿದೆ. ಆ್ಯಸ್ ಯೂಶ್ವಲ್ ನಂದು ಗಿಡಗಳಿಗೆಲ್ಲ ನೀರು ಹಾಕೋದು, ಹೊರಗಡೆ ಎಲ್ಲ ನೀರು ಹಾಕಿ ನೀಟಾಗಿ ಹೊರಿಸಿ ಗುಡಿಸಿ ರಂಗೋಲಿ ಹಾಕೋದೆ ಮೊದಲನೇ ಕೆಲಸ ಇರುತ್ತೆ. ಸೊ ಅದನ್ನೇ ಮಾಡ್ತಾಯಿದ್ದೆ. ಭೀಮ್ ಅಮಾವಾಸ್ಯೆ ಆಗಿದ್ದರಿಂದ ಸ್ವಲ್ಪ ನೀಟಾಗಿ ಎಲ್ಲನೂ ಕ್ಲೀನ್ ಮಾಡಿಕೊಂಡೆ. ಯೂಶ್ವಲಿ ನಾನು ಈ ಶುಕ್ರವಾರ ಅಮಾವಾಸ್ಯೆ ದಿವಸ ಎಲ್ಲ ಹೊರಗಡೆ ತೊಳೆದು ಬಿಡ್ತೀನಿ. ಆದರೆ ಬೆಳಗ್ಗೆ ಲಕ್ಷದಕ್ಕೆ ಸ್ಕೂಲ್ ಬೇರೆ ಇದ್ದಿದ್ದರಿಂದ ಸ್ವಲ್ಪ ಲೇಟ್ ಆಗಿಬಿಡುತ್ತೆ ಅಂತ ಹೇಳಿಬಿಟ್ಟು ಜಸ್ಟ್ ಹೊರಿಸ್ಕೊಂಡೆ. ಆ್ಯಂಡ್ ಇವಾಗ ಹೊಸಲಿಗೆಲ್ಲ ನೀಟಾಗಿ ಅರಿಶಿನ ಕುಂಕುಮ ಎಲ್ಲ ಇಟ್ಟು ರಂಗೋಲಿ ಹಾಕ್ತಾಯಿದ್ದೀನಿ. ನೀವು ಯಾವ ಥರ ಫಾಲೋ ಮಾಡ್ತೀರಾ ಅನ್ನೋದು ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೂ ನಿಮ್ಮ ಮನೆಯಲ್ಲಿ ಭೀಮ್ ಅಮಾವಾಸ್ಯೆ ನೀವು ಸೆಲೆಬ್ರೇಟ್ ಮಾಡ್ತೀರಾ, ಗಂಡನಿಗೆ ಪಾದ ಪೂಜೆ ಎಲ್ಲ ಮಾಡ್ತೀರಾ ಅಂತಲೂ ಕೂಡ ಕಾಮೆಂಟ್ ಮಾಡಿ ತಿಳಿಸಿ ಆಯಿತಾ. ಸೊ ನಾನು ಬಂದುಬಿಟ್ಟು ಇದು ಫಸ್ಟಿಂದನೂ ಮಾಡ್ಕೊಂಬಂದೆ ಅಂತ ಇಲ್ಲ ಆಯಿತಾ. ಬಿಕಾಸ್ ಫಸ್ಟ್ ವರ್ಷ ಸ್ವಲ್ಪ ನಮಗೆ ಸೂತ್ಕಾಲ ಇದ್ದಿದ್ದರಿಂದ ಮಾಡಿರಲಿಲ್ಲ. ಆ್ಯಂಡ್ ಅದಾದಮೇಲೆ ಆಲ್ಮೋಸ್ಟ್ ಒಂದು 5 ವರ್ಷ ಮಾಡೋಕ್ಕೆ ಆಗಿರಲಿಲ್ಲ. ಇಲ್ಲ ಪುನೀತ್ ಇರ್ತಿರ್ಲಿಲ್ಲ, ಅವ್ರು ಮಂಡ್ಯದಲ್ಲಿ ಇರ್ತಾಯಿದ್ರು, ಅಥವಾ ಏನಾದರೂ ಒಂದು ಈ ಥರ ಆಫೀಸು ಅದು ಇದು ಅಂದ್ಕೊಂಡು ಭೀಮ್ ಅಮಾವಾಸ್ಯೆ ಪೂಜೆ ಮಾಡ್ತಾನಿರಲಿಲ್ಲ. ಲಾಸ್ಟ್ ಇಯರಿಂದ ನಾನು ಇದನ್ನ ಫಾಲೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು. ಆಮೇಲೆ ನನಗೇನು ಫೀಲ್ ಆಯಿತು ಅಂದರೆ, ನಮಗೆ ಮನಸ್ಸಿಂದ ಅನ್ನಿಸ್ಬೇಕು ಹೌದು ನಾವು ಮಾಡಬೇಕು ಅಂತ. ಆವಾಗ ನಾವು ಮಾಡಿದ್ರೆ ಅದರದ್ದು ಫಲ ಸಿಗುತ್ತೆ ಅಂತ ನಂಗೆ ಅನಿಸ್ತು. ಹಾಗೂ ಬರೀ ಫೋಟೋಸ್ ವೀಡಿಯೋಸ್ಗಲ್ದಂತೆ ಮನಸ್ಸಿಂದ ನಮಗೆ ಆ ಒಂದು ಫೀಲ್ ಬರಬೇಕು. ಓಕೆ, ಇವರು ನನ್ನ ಗಂಡ, ನನ್ನ ಜೀವನ ಸಂಗಾತಿ, ನಾವು ಇವ್ರಿಗೆ ಈ ಥರ ಮಾಡಿದಾಗ ಅವ್ರಿಗೂ ಆಯಸ್ಸಿಗೆ ಒಳ್ಳೆಯದು ಮತ್ತು ಅವರ ಒಂದು ಏನು ಹೇಳ್ತಾರೆ ಹೆಲ್ತ್ಗೂ ಕೂಡ ತುಂಬ ಒಳ್ಳೆಯದು ಅಂತ ಯೂಶ್ವಲಿ ಭೀಮ್ ಅಮಾವಾಸ್ಯೆನ ಮಾಡೋದು. ಸೊ ಅದೆಲ್ಲ ಮನಸ್ಸಿಗೆ ಅನಿಸಿದಾಗ ಮಾಡಿದಾಗ ತುಂಬಾ ಖುಷಿಯಾಗುತ್ತೆ. ನನಗೆ ನಿಜ ಹೇಳಬೇಕು ಅಂದರೆ ನಂಗೆ ಮನಸ್ಸಿಗೆ ಅನಿಸಿದ ಮೇಲೆ ನಾನು ಸ್ಟಾರ್ಟ್ ಮಾಡಿದ್ದು ಭೀಮ್ ಅಮಾವಾಸ್ಯೆ ಮಾಡೋದು. ಸೊ ಇವಾಗ ಫೈನಲಿ ಮನೆಯೆಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ಕೆಲಸ ಮಾಡ್ಕೊತಾ ಇದ್ದೆ. ಮಕ್ಕಳು ಕೂಡ ಸ್ಕೂಲಿಂದ ಬಂದರು, ಊಟ ಮಾಡಿ ಮಲಗಿಸಿದ ಮೇಲೆ ಆಲ್ಮೋಸ್ಟ್ ನನ್ನ ಕೆಲಸ ಸ್ಟಾರ್ಟ್ ಆಗಿದ್ದು. ಅದಕ್ಕೆ ಮುಂಚೆ ವಿಡಿಯೋ ಎಡಿಟಿಂಗ್ ಅದೆಲ್ಲ ಇದ್ದೇ ಇತ್ತು. ಸೊ ಅವಾಗೇನು ವಿಡಿಯೋ ಶೂಟ್ ಮಾಡ್ಕೊಳ್ಳಿಲ್ಲ. ಮನೆ ಕೆಲಸ ಅಂತ ಒಂದಷ್ಟು ಇದ್ದೇ ಇರುತ್ತೆ. ನಂಗೆ ತುಂಬ ಜನ ಇವಾಗಲೂ ಕೂಡ ಕೇಳ್ತೀರಾ, ನಾನು ಅದು ವಿಡಿಯೋ ಹಾಕಿದೆ ಕಂಪ್ಲೀಟ್ ಇಡೀ ದಿನದ ರೂಟೀನ್ ಹೇಗಿರುತ್ತೆ ಅಂತ. ಬಟ್ ಅಂದರೂ ಸ್ಟಿಲ್ ಕೇಳ್ತೀರಾ ದಟ್ ಹೇಗೆ ಮಾಡ್ತೀರಾ ಅಂತ. ನೋಡಿ, ಹೀಗೆ ಅವರಿಬ್ಬರನ್ನ ಮಲಗಿಸ್ಬಿಟ್ಟು ಊಟ ಮಾಡಿಸಿ, ಸ್ಕೂಲಿಂದ ಬಂದ ತಕ್ಷಣ ಊಟ ಮಾಡಿಸಿ ಮಲಗಿಸ್ಬಿಡ್ತೀನಿ. ಆಲ್ಮೋಸ್ಟ್ ಒಂದು 3 o'clock ಆಗುತ್ತೆ. ಅದು ಅವ್ರು 12:30 12:40ಗೆ ಬರ್ತಾರೆ ಇಬ್ಬರು. ಬಟ್ ಅವ್ರನ್ನ ಮಲಗಿಸೋ ಅಷ್ಟರಲ್ಲಿ ಒಂದು 3 o'clock ಆಗುತ್ತೆ. ಅದಾದಮೇಲೆ ನನ್ನ ಕೆಲಸನ ಸ್ಟಾರ್ಟ್ ಮಾಡ್ತೀನಿ. ಆ್ಯಂಡ್ ಹಿಂದಿನ ದಿನ ಫುಲ್ಲು ಸ್ಟಾಕ್ಸ್ ಎಲ್ಲ ಬಂದಿತ್ತಲ್ಲ, ಸೊ ಅದರದ್ದೆಲ್ಲ ವೀಡಿಯೋ ಎಲ್ಲ ಮಾಡ್ಕೊಂಡಿದ್ನಲ್ಲ, ಯಪ್ಪ ಅದನ್ನೆಲ್ಲ ಹಾಗೆ ಬಿಟ್ಬಿಟ್ಟು ರಾತ್ರಿ ಮಲ್ಕೊಂಡ್ಬಿಟ್ಟಿದ್ದೆ. ನೋಡೋಣ ಬೆಳಗ್ಗೆ ಎತ್ತಿಡ್ತೀನಿ ಆರಾಮಾಗಿ ಅಂತ ಹೇಳಿ. ಸೊ ಇವಾಗ ಅದನ್ನೇ ನೋಡಿಬಿಟ್ಟು ಸಾಕಾಯಿತು ನನಗೆ. ಯಪ್ಪ ಇದನ್ನೆಲ್ಲ ಹೇಗೆ ಕ್ಲೀನ್ ಮಾಡಲಿ, ಯಾವಾಗ ಕ್ಲೀನ್ ಮಾಡಲಿ ಅಂತ ಅನ್ನಿಸ್ಬಿಡ್ತು. ಬಟ್ ಮಾಡೋದನ್ನ ಮಾಡಲೇಬೇಕಲ್ವಾ. ಸೊ ಅದನ್ನೇ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೆ. ಹಾಗೂ ಭೀಮ್ ಅಮಾವಾಸ್ಯೆ ಕಥೆನ ತುಂಬ ಜನ ಗೊತ್ತಿರುತ್ತೆ, ತುಂಬ ಜನಕ್ಕೆ ಗೊತ್ತಿರಲ್ಲ. ಸೊ ನಾನು ಒಂದು ಲಾಸ್ಟ್ ಇಯರ್ ತಿಳ್ಕೊಂಡಿದ್ದು ಭೀಮ್ ಅಮಾವಾಸ್ಯೆ ಕಥೆ ಏನು ಎತ್ತ ಅಂತ. ಆಮೇಲೆ ನನಗೆ ಫಸ್ಟು ಕತೆ ಹೇಳೋಕ್ಕಿಂತ ಮುಂಚೆ ಒಂದು ಹೇಳ್ತೀನಿ. ನನಗೆ ಶಿವ ಅಂದರೆ ತುಂಬ ಜಾಸ್ತಿ ಇಷ್ಟ. ತುಂಬ ಜನ ಸಬ್ಸ್ಕ್ರೈಬರ್ಸ್ಗೆ ಆಲ್ರೆಡಿ ಗೊತ್ತಿರುತ್ತೆ, ಬಟ್ ನಂಗೆ ಶಿವ ಅಂದರೆ ತುಂಬ 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 ಜಾಸ್ತಿ ಇಷ್ಟ. ಸೊ ಶಿವಂದು ಏನೇ ಒಂದು ಪೂಜೆ ಅಥವಾ ಏನೇ ಒಂದು ಆರಾಧನೆ ಹೇಳಿದ್ರು ನಾನು ಅದನ್ನ ಆದಷ್ಟು ಮಾಡೋಕ್ಕೆ ಟ್ರೈ ಮಾಡ್ತೀನಿ ಆಯಿತಾ. ಸೊ ನನಗೆ ಲಾಸ್ಟ್ ಇಯರ್ ಗೊತ್ತಾಯಿತು, ಇದು ಬಂದು ಲಿಟ್ರಲಿ ಭೀಮ್ ಅಮಾವಾಸ್ಯೆ ವ್ರತ ಏನಿದೆಯೋ ಇದು ಬರೀ ನಾವು ನಮ್ಮ ಗಂಡಂದಿರಿಗೆ ಅಥವಾ ಮನೆಯಲ್ಲಿರೋ ಗಂಡಸರಿಗೆ ಮಾಡುವಂಥ ವ್ರತ ಅಷ್ಟೇ ಅಲ್ಲ, ಇದು ಪರಮೇಶ್ವರನಿಗೆ ನಾವು ಮಾಡುವಂಥ ಒಂದು ವ್ರತ ಅಂತ. ಸೊ ಒಂದು ಕಥೆ ಇದೆ, ಒಂದು ಪೌರಾಣಿಕ ಕಥೆ ಅಂತಲೂ ಕರೀಬೋದು. ಏನು ಕಥೆ ಅಂದರೆ, ಒಂದು ದೊಡ್ಡ ರಾಜ್ಯ ಇರುತ್ತೆ. ಆ ರಾಜ್ಯದಲ್ಲಿ ಒಬ್ಬ ರಾಜ, ಆ ರಾಜನಿಗೆ ಒಬ್ಬನೇ ಮಗ. ಆ ಒಬ್ಬ ಮಗನಿಗೆ ಹಸು ಗುದ್ದಿ ಮಗ ತೀರ್ಕೊಂಬರ್ತಾನೆ. ಸೊ ಒಬ್ಬನೇ ಮಗ ಇರೋದ್ರಿಂದ ತುಂಬ ರಾಜ್ಯದಲ್ಲಿ ಆಸ್ತಿ ಪಾಸ್ತಿ ಎಲ್ಲ ತುಂಬ ಜಾಸ್ತಿ ಇದೆ. ಮಗ ತೀರ್ಕೊಂಡ, ಏನು ಮಾಡೋದು, ಆ ಮಗನಿಗೆ ಅವ್ನು ಮದುವೆ ಮಾಡಲಿಲ್ಲ, ನಾವು ಏನೂ ಮಾಡಲಿಲ್ವಲ್ಲ ಅಂತ ಹೇಳಿಬಿಟ್ಟು ರಾಜ್ಯ ತುಂಬ ಕೊರಗ್ತಾ ಇರ್ತಾನೆ.
ಆವಾಗ ಅಟ್ಲೀಸ್ಟ್ ಈ ಶವಕ್ಕಾದರೂ ನಾವು ಮದುವೆ ಮಾಡೋಣ ಅಂತ ಹೇಳಿಬಿಟ್ಟು ಒಂದು ಈ ಥರ ಸಾರ್ತಾರೆ ಗೊತ್ತಾ ಊರಲ್ಲಿ, ಆ ಥರ ಸಾರಿಸಿದ್ರಂತೆ. ಈ ಥರ ನಮ್ಮ ಮಗ ತೀರ್ಕೊಂಡಿದ್ದಾನೆ, ಆ ಶವನ ಮದುವೆ ಆಗುವಂಥ ಹೆಣ್ಣಿಗೆ ನಾವು ಈ ಥರ ರಾಜ್ಯ ಕೊಡ್ತೀವಿ, ಮತ್ತು ಹಣ ಕಾಸು ಎಲ್ಲ ಒಡವೆ ಈ ಥರ ಚಿನ್ನದ ನಾಣ್ಯ ಅದೆಲ್ಲ ಕೊಡ್ತೀವಿ ಅಂತೆಲ್ಲ ಸಾರ್ಕೊಂಡು ಬರ್ತಾರೆ. ಸೊ ಅವಾಗ ಇಡೀ ಊರಲ್ಲಿ ಯಾರೂ ಒಪ್ಕೊಳ್ಳಲ್ಲ. ಬಟ್ ಆ ಊರಲ್ಲಿ ಒಬ್ಬ ಬ್ರಾಹ್ಮಣ ಇರ್ತಾನೆ. ಆ ಬ್ರಾಹ್ಮಣನಿಗೆ 5 ಜನ ಹೆಣ್ಮಕ್ಳು, ತುಂಬ ಬಡವ ಬ್ರಾಹ್ಮಣ. ಸೊ 5 ಜನ ಹೆಣ್ಮಕ್ಳು ಯಾರಿಗೂ ಇನ್ನೂ ಮದುವೆ ಮಾಡಿಲ್ಲ. ಸೊ ಬ್ರಾಹ್ಮಣ ಯೋಚನೆ ಮಾಡ್ತಾನೆ, ನನ್ನ ಒಬ್ಬ ಮಕ್ಕಳು ಆ ಒಂದು ಶವನ ಮದುವೆ ಆದರೆ ಇಡೀ ಎಷ್ಟೊಂದು ಆಸ್ತಿ ಮತ್ತು ಎಷ್ಟೊಂದು ದುಡ್ಡು ಎಲ್ಲ ಸಿಗುತ್ತೆ, ಅದರಿಂದ ಮಿಕ್ಕಿದ ಮಕ್ಕಳುಗಳು ಇನ್ನೂ ಚೆನ್ನಾಗಿ ಖುಷಿಯಾಗಿ ಅವ್ರ ಲೈಫ್ ಲಾಂಗ್ ಇರ್ಬೋದು ಅನ್ನೋ ಥರ ಯೋಚನೆ ಮಾಡಿ ಒಬ್ಬ ಮಗಳ ಹತ್ರ ಹೋಗ್ಬಿಟ್ಟು ಕೇಳ್ಕೊತಾನೆ, ಈ ಥರ ನಿನ್ನ ಮದುವೆ ಆದರೆ ನಿನ್ನ ತಂಗಿಯರು ಚೆನ್ನಾಗಿರ್ತಾರೆ ಅಂತ ಹೇಳಿಬಿಟ್ಟು. ಸರಿ ಆಯಿತು ಅಂತ ಆ ಹುಡುಗಿನ ಕರ್ಕೊಂಡು ಹೋಗಿ ಆ ಶವದ ಜೊತೆ ಅಂದರೆ ಸ್ಮಶಾನದಲ್ಲಿ ಮದುವೆ ಮಾಡ್ತಾರೆ. ಸ್ಮಶಾನದಲ್ಲಿ ಮದುವೆ ಮಾಡಿಬಿಟ್ಟು ಎಲ್ಲರೂ ಅವ್ರವ್ರ ಪಾಡಿಗೆ ಹೊರಟೋಗ್ಬಿಡ್ತಾರೆ. ಅದಾದಮೇಲೆ ಆ ಹೆಣ್ಣು ಕೊರಗ್ತಾ ಇರುತ್ತೆ, ಆ ಚಿಕ್ಕ ಮಗು, ಆ ಹೆಣ್ಣು ಮಗು ಏನಿದೆಯೋ ಅದು ಕೊರಗ್ತಾ ಇರುತ್ತೆ, ಈ ಥರ ನನ್ನ ಇಲ್ಲೇ ಒಬ್ಬಳೇ ಬಿಟ್ಟು ಹೊರಟೋಗ್ಬಿಟ್ರು, ಈ ಒಂದು ಶವ ಇದೆ ಪಕ್ಕ ಅಷ್ಟೇ, ಏನು ಮಾಡೋದು ನಾನು ಅಂತ ತುಂಬ ಕೊರಗ್ತಾ ಇರಬೇಕಾದ್ರೆ ಶಿವ ಪಾರ್ವತಿ ಮೇಲ್ಗಡೆಯಿಂದ ನೋಡಿ ಅಯ್ಯೋ ಎಷ್ಟು ಕೊರಗ್ತಾ ಇದೆ ಮಗು ಅಂತ ಹೇಳಿಬಿಟ್ಟು ಪಾರ್ವತಿ ಕೆಳಗಡೆ ಭೂಮಿಗೆ ಬಂದು ಆ ಒಂದು ಮಗುವಿಗೆ ಅಂದರೆ ಆ ಹೆಣ್ಮಗುಗೆ ಒಂದು ವ್ರತದ ಬಗ್ಗೆ ಹೇಳ್ತಾರೆ. ನೀವು ಈ ಒಂದು ವ್ರತನ ಮಾಡು, ನಿನ್ನ ಗಂಡ ಏನಿದೆಯೋ ಅದು ಅವನು ಬದುಕಿ ಬಂದು ಒಳ್ಳೆ ಆಯಸ್ಸಿನ ಜೊತೆಗೆ ಬದುಕಿ ಬರ್ತಾನೆ ಅಂತ ಹೇಳಿಬಿಟ್ಟು ಹೇಳ್ತಾರೆ. ಅಂದರೆ ಏನು ವ್ರತ ಅಂತ ಹೇಳಿದ್ರೆ ಅವತ್ತು ಬಂದು ಅಮಾವಾಸ್ಯೆ ಇರುತ್ತೆ, ಸೇಮ್ ಭೀಮನ ಅಮಾವಾಸ್ಯೆ ದಿವಸ ಒಂದು ದೀಪದಲ್ಲಿ ಎಣ್ಣೆ ಬಿಟ್ಟು ಆ ಶಿವನಿಗೆ ಆರಾಧನೆ ಮಾಡಬೇಕು, ಹೂ ಅಲಂಕಾರ ಎಲ್ಲ ಮಾಡಿಬಿಟ್ಟು ಅಂತ. ಸೊ ಅಲ್ಲಿ ದೀಪ ಇಲ್ಲ, ಎಣ್ಣೆ ಇಲ್ಲ, ಏನೂ ಇಲ್ಲ. ಸರಿ, ಆವಾಗ ಅಲ್ಲಿ ಇದ್ದಿದ್ದಂಥ ಒಂದು ಇದನ್ನೇ ತಗೊಂಡು ಅಲ್ಲಿ ಮಣ್ಣೇನಿತ್ತು ಆ ಮಣ್ಣಿಂದ ಒಂದು ದೀಪನ ಮಾಡಿ ಅಲ್ಲೇ ಇದ್ದಂಥ ಆ ಒಣಗೋಗಿರೋ ಎಲೆನೇ ಹೂವು ಅನ್ನೋ ಥರ ಎಲ್ಲ ಹಾಕಿ ಶಿವನಿಗೆ ಆರಾಧನೆ ಮಾಡಿಕೊಂಡಾಗ ಆ ಪರಮೇಶ್ವರ ಕೊಟ್ಟಂಥ ವರ ಇದು. ಅವ್ರ ಗಂಡನಿಗೆ ಒಳ್ಳೆ ಆಯಸ್ಸು ಆರೋಗ್ಯ ಎಲ್ಲ ಕೊಟ್ಟು ಸದಾ ಸುಮಂಗಳಿಯಾಗಿ ಬಾಳುವಂಥ ಒಂದು ವರನ ಕೊಡ್ತಾನೆ. ಸೊ ಆ ವ್ರತನೇ ಭೀಮನ ಅಮಾವಾಸ್ಯೆ ವ್ರತ. ಅದಕ್ಕೆ ನಾವು ಭೀಮನ ಅಮಾವಾಸ್ಯೆ ವ್ರತ ಮಾಡಿ ಗಂಡನಿಗೆ ಪಾದಪೂಜೆ ಎಲ್ಲ ಮಾಡಿ ಆ ಪರಮೇಶ್ವರನಿಗೆ ಫಸ್ಟು ಪೂಜೆ ಮಾಡಿ ಎಲ್ಲ ಮಾಡೋದು. ಸೊ ಇದರಿಂದ ನಮ್ಮ ಗಂಡನ ಆಯಸ್ಸು ಆರೋಗ್ಯ ಎಲ್ಲ ಹೆಚ್ಚುತ್ತೆ ಅಂತ ಕೂಡ ಹೇಳ್ತಾರೆ. ಸೊ ಅದಕ್ಕೇ ಮಾಡೋದು. ಆ್ಯಂಡ್ ಇನ್ನೊಂದೇನು ಗೊತ್ತಾ, ನನಗೆ ತುಂಬ ಜನ ಲೈಕ್ ಇವಾಗಿನ ನಮ್ಮ ಒಂದು ಕಲ್ಚರಲ್ಲಿ ತುಂಬ ಜನ ಹೆಣ್ಮಕ್ಳು ಇದನ್ನು ಫಾಲೋ ಮಾಡೋದಿಲ್ಲ. ಓಕೆ, ಇದೆಲ್ಲ ಏನು ಸುಮ್ಮನೆ ಕಟ್ಟಕತೆ ನಂಬಿಕೆ ಅಷ್ಟೇ ಅಂತ ಹೇಳಿ. ಬಟ್ ಆ ನಂಬಿಕೆನೇ ಓಕೆ, ಅದೊಂದು ನಂಬಿಕೆ ಅಂತನಾದರೂ ನಾವು ಅಂದ್ಕೊಂಡು ಮಾಡಿದಾಗ ಡೆಫಿನೆಟ್ಲಿ ಅದ್ರದ್ದು ಸ್ವಲ್ಪನಾದರೂ ಫಲ ನಮಗೆ ಸಿಗುತ್ತೆ ಅಂತ ನನಗನ್ಸುತ್ತೆ. ಆ್ಯಂಡ್ ಲೈಕ್ ನೀವು ಇವಾಗ ಹಿಂದಿಯವರೆಲ್ಲ ನೋಡಿದ್ರೆ ನಾರ್ತ್ ಇಂಡಿಯನ್ಸ್ ಎಲ್ಲ, ಸೊ ಅವರೆಲ್ಲ ಬಂದ್ಬಿಟ್ಟು ತೀಜ್ ಅಂತ ಮಾಡ್ತಾರೆ ಆಯಿತಾ. ತೀಜ್ ಅಂದರೆ ಅದು ಕೂಡ ಅಷ್ಟೇ ಗಂಡನಿಗೋಸ್ಕರ ಮಾಡುವಂಥ ವ್ರತ. ಬೆಳಗ್ಗೆನೇ ಎದ್ದು ಅವರು 4 ಗಂಟೆಗೆ ಎದ್ದು ಊಟ ಮಾಡಿದ್ಮೇಲೆ ಸಂಜೆ ಚಂದ್ರನ ನೋಡೇ ಊಟ ಮಾಡೋದು, ಕರ್ವಾ ಚೌತ್ ಅಂತಲೂ ಕೂಡ ಕರೀತಾರೆ ಅದನ್ನ. ಸೊ ಆ ವ್ರತ ಅವ್ರ ಗಂಡಂದಿರಿಗೋಸ್ಕರ ಸದಾ ಸುಮಂಗಳಿಯಾಗಿರಬೇಕು ಅನ್ನೋದಕ್ಕೋಸ್ಕರ ಎಷ್ಟೊಂದು ಫಿಲಮ್ ಆ್ಯಕ್ಟರ್ಸ್ ಕೂಡ ಮಾಡ್ತಾರೆ, ನಾರ್ತ್ ಸೈಡ್ ಫಿಲಮ್ ಆ್ಯಕ್ಟರ್ಸ್ ಕೂಡ ತೀಜ್ನ ಮಾಡ್ತಾರೆ. ಸೊ ಅವ್ರನ್ನೆಲ್ಲ ನೋಡಿದಾಗ ಓಕೆ ವಾವ್ ಎಷ್ಟು ಚೆನ್ನಾಗಿದೆ ಅಂತೆಲ್ಲ ಅನ್ಕೊತೀವಿ. ಬಟ್ ಅದೇ ನಮ್ಮ ಒಂದು ಸಂಸ್ಕೃತಿ ಪ್ರಕಾರ ನಾವು ಭೀಮನ ಅಮಾವಾಸ್ಯೆ ವ್ರತ ಮಾಡಬೇಕು ಅಂತ ಬಂದಾಗ ಸಾಕಷ್ಟು ಹೆಣ್ಮಕ್ಳನ್ನ ನೋಡಿದ್ದೀನಿ ಹಿಂಜರಿಯೋದು. ನಾನು ಕೂಡ ಮುಂಚೆ ಹಿಂಜರಿದಿರೋದಿದೆ. ಬಟ್ ಅದರದ್ದು ಅರ್ಥ, ಅದರದ್ದು ಒಂದು ಇದನ್ನೆಲ್ಲ ತಿಳ್ಕೊಂಡ್ಮೇಲೆ ನಂಗೆ ಅನಿಸ್ತು ಇಲ್ಲ ನಾನು ಮಾಡಬೇಕು ಅಂತ ಅನಿಸಿ ನಾನು ಮಾಡ್ತಾಯಿದ್ದಿದ್ದು. ಇನ್ನೊಂದು ವಿಷಯ ಶೇರ್ ಮಾಡಲ್ಲ ನಿಮ್ಮ ಜೊತೆ. ನಮ್ಮ ಮದುವೆಗೂ 15 ದಿವಸದ ಮುಂಚೆ ಅಂದರೆ ಮನೇಲಿ ಇನ್ವಿಟೇಷನ್ ಕಾರ್ಡೆಲ್ಲ ಹಂಚ್ತಾಯಿದ್ರು. ಆ ಟೈಮಲ್ಲಿ ನಾನು ಪುನೀತ್ನ ಮದುವೆ ಆಗಲ್ಲ ಅಂತ ಹೇಳಿದ್ದೆ. ಯಾಕೆ ಏನು ಅಂತ ಎಲ್ಲ ನಿಮಗೆ ತಿಳ್ಕೊಬೇಕು ಅಂದರೆ ಪ್ಲೀಸ್ ನನಗೆ ಕಾಮೆಂಟ್ ಮೂಲಕ ತಿಳಿಸಿ ಆಯಿತಾ. ನಾನು ಯಾವತ್ತಾದ್ರೂ ಒಂದು ದಿವಸ ಶೇರ್ ಮಾಡ್ತೀನಿ. ಬಟ್ ಸೀರಿಯಸ್ಲಿ ಅವತ್ತು ಹಾಗೆ ಅಂದಿದ್ದವಳು ಇವತ್ತು ಈ ರೀತಿಯಾಗಿ ಚೇಂಜ್ ಆಗಿದ್ದೀನಿ ಅಂದರೆ ನನಗೆ ನಂಬೋಕ್ಕಾಗ್ತಾಯಿಲ್ಲ. ಬಟ್ ಹೇಳ್ತಾರಲ್ಲ ಎವ್ರಿಥಿಂಗ್ ಟೇಕ್ಸ್ ಇಟ್ಸ್ ಓನ್ ಟೈಮ್ ಅನ್ನೋ ಥರ. ಆ್ಯಂಡ್ ಈ ವರ್ಷ ಯಾರೆಲ್ಲ ಮಾಡಿಲ್ಲ ಭೀಮನ ಅಮಾವಾಸ್ಯೆ ವ್ರತನ ಅಥವಾ ಏನಾದರೂ ಮಿಸ್ ಆಗಿದ್ರೆ ಡೆಫಿನೆಟ್ಲಿ ನೆಕ್ಸ್ಟ್ ಇಯರ್ ಮಾಡಿ. ಪ್ರತಿ ವರ್ಷವೂ ಕೂಡ ಬರುತ್ತೆ, ಪ್ರತಿ ವರ್ಷವೂ ಕೂಡ ಮಾಡ್ಬೋದು, ಪ್ರತಿ ದಿನವೂ ಕೂಡ ನಾವು ಆ ದೇವರಿಗೆ ಪ್ರಾರ್ಥನೆ ಮಾಡ್ಬೋದು. ಬಟ್ ಇವತ್ತಿನ ದಿನ ಈ ಒಂದು ಸ್ಪೆಷಲ್ ದಿನ ಅದಕ್ಕೆ ಅಂತಲೇ ಇರೋದ್ರಿಂದ ಸೊ ನಾವು ಈ ದಿನ ಮಾಡಿದ್ರೆ ಇನ್ನಷ್ಟು ಒಳ್ಳೆಯದು ಅಂತ. ಲೆಕ್ಕಾಚಾರದಲ್ಲಿ ಇದು ನಾವು ಪತಿ ಪೂಜೆ ಮಾಡೋದಂತಲೇ ಅಲ್ಲ, ಪತಿಗೋಸ್ಕರ ಆ ದೇವರಲ್ಲಿ ಪ್ರಾರ್ಥನೆ ಮಾಡಿ ಪೂಜೆ ಮಾಡೋದು ಈ ಒಂದು ಭೀಮನ ಅಮಾವಾಸ್ಯೆ ವ್ರತ. ನಾನು ಕೆಲಸ ಮಾಡ್ತಾ ಸಿಂಹನೂ ಕೂಡ ಎದ್ಬಿಟ್ಟು ಅವ್ನಿಗೇನು ಗೊತ್ತಾ, ಪಕ್ಕ ಮಲಗಿದ್ರೆ ಸ್ವಲ್ಪ ಜಾಸ್ತಿ ಟೈಮ್ ಮಲಗಿರ್ತಾನೆ. ಬಟ್ ಅದೇನಾದರೂ ನಾವು ಆ ಕಡೆ ಈ ಕಡೆ ಹೋದರೆ ಒಂದು ಅರ್ಧ 1 ಅವರ್ ಮಲ್ಕೊಂಡು ಮತ್ತೆ ಎದ್ದು ಬಿಡ್ತಾನೆ.
ಸೊ ಅವನ್ನ ಹಾಗೆ ಕೂರಿಸ್ಬಿಟ್ಟು ಒಂದು ಸ್ವಲ್ಪ ಟ್ಯಾಬಲ್ಲಿ ಒಂದು ಇದನ್ನು ಹಾಕ್ಕೊಡ್ತೀನಿ. ಸೊ ನೀವು ನಿಮ್ಮ ಫೋನಲ್ಲಿ ಕೂಡ ಹಾಕ್ಕೊಡ್ಬೋದು ಮಕ್ಕಳಿಗೆ. ಯಾವುದಪ್ಪ ಅಂದರೆ ಖಾನ್ ಅಕಾಡೆಮಿ ಅಂತ ಒಂದು ಬರುತ್ತೆ. ಇದು ನಾನು ಪ್ರಮೋಟ್ ಮಾಡ್ತಾ ಇಲ್ಲ, ಜಸ್ಟ್ ನಾನು ಒಂದು ಇನ್ಫಾರ್ಮೇಷನ್ನ ಶೇರ್ ಮಾಡ್ತಾ ಇದ್ದೀನಿ. ಖಾನ್ ಅಕಾಡೆಮಿ ಅಂತ ಬರುತ್ತೆ, ಅದು ಟೋಟಲಿ ಫ್ರೀ. ಅಂದರೆ ಮಕ್ಕಳಿಗೆ ಈ ಥರ ಆನ್ಲೈನ್ ಅಕಾಡೆಮಿ ಥರ, ಅಂದರೆ ತುಂಬಾ ಜಾಸ್ತಿ ಒಳ್ಳೆ ಡೆವಲಪ್ಮೆಂಟ್ ಆಗುತ್ತೆ ಮಕ್ಕಳಲ್ಲಿ. ಸ್ಪೆಷಲಿ ಅವರು ಒಳ್ಳೊಳ್ಳೆ ಸ್ಕಿಲ್ಸ್, ಅವ್ರ ಇಂಗ್ಲೀಷ್ ಚೆನ್ನಾಗಿ ಡೆವಲಪ್ ಆಗುತ್ತೆ, ಮತ್ತು ಈ ಥರ ಫಿಂಗರ್ ಸ್ಕಿಲ್ಸ್ ತುಂಬ ಚೆನ್ನಾಗಿ ಡೆವಲಪ್ ಆಗುತ್ತೆ, ಮತ್ತು ಅಬ್ಸರ್ವೇಷನ್ ಸ್ಕಿಲ್ಸ್ ತುಂಬ ಚೆನ್ನಾಗಿ ಡೆವಲಪ್ ಆಗುತ್ತೆ. ಖಾನ್ ಅಕಾಡೆಮಿ ಅಂತ ಟೋಟಲಿ ಫ್ರೀ. ನಾವು ಫಸ್ಟ್ ಲಕ್ಷಿತ್ಗೆ ಹಾಕ್ಕೊಡ್ತಾ ಇದ್ವಿ ಇದನ್ನ. ಅವನು ಕೂಡ ಅದ್ರಲ್ಲಿ ತುಂಬ ಕಲ್ತ್ಕೊಂಡ, ನಿಜ ಹೇಳಬೇಕು ಅಂದರೆ ತುಂಬ ಅವ್ನ ಸ್ಕಿಲ್ಸ್ ಎಲ್ಲ ಡೆವಲಪ್ ಆಯಿತು. ಇವಾಗ ಸಿಂಬಾಗೂ ಕೂಡ ಕೊಡ್ತೀವಿ. ಸೊ ಅವನು ಕೂಡ ಅದರಿಂದ ತುಂಬ ಕಲ್ತ್ಕೊತಾನೆ. ಅಂದರೆ ಅವ್ರು ಏನು ಮಾತಾಡ್ತಾರೆ ಅದನ್ನು ಕೇಳಿಸ್ಕೊತಾರೆ, ಲಿಸ್ನಿಂಗ್ ಪವರ್ ಜಾಸ್ತಿ ಆಗುತ್ತೆ. ಆ್ಯಂಡ್ ಟೋಟಲಿ ಇಂಗ್ಲೀಷಲ್ಲಿರೋದ್ರಿಂದ ಮಕ್ಕಳಿಗೆ ಸ್ಪೆಷಲಿ ಇವಾಗ ಸ್ಕೂಲ್ಗೆಲ್ಲ ಹೋಗಬೇಕಾದ್ರೆ ಇಂಗ್ಲೀಷ್ ತುಂಬ ಮುಖ್ಯನೇ. ಸೊ ಅದು ಇಂಗ್ಲೀಷ್ ಸ್ಪೀಚ್ ಚೆನ್ನಾಗಾಗುತ್ತೆ, ಆ ಥರ ಸ್ಕಿಲ್ಸ್ ಎಲ್ಲ ಚೆನ್ನಾಗಿ ಡೆವಲಪ್ ಆಗುತ್ತೆ. ಆ್ಯಂಡ್ ಹಾಗೆಯೇ ಒಂದು ಸ್ನ್ಯಾಕ್ ಕೂಡ ಕೊಡ್ತಾಯಿದ್ದೀನಿ, ಸ್ವಲ್ಪ ಗ್ರೇಪ್ಸ್ ಹಾಕ್ಕೊಡ್ತಾಯಿದ್ದೀನಿ. ಗ್ರೇಪ್ಸ್ ಸೀಸನ್ ಹೋಗ್ತಾ ಇದೆ, ಸೊ ಸ್ವಲ್ಪ ನೋಡಿ ತೊಗೊಂಬರ್ಬೇಕು. ಇದು ಬಂದು ಆರ್ಗ್ಯಾನಿಕ್ ಗ್ರೇಪ್ಸ್ನ ತರಿಸಿದ್ದೆ. ಸೊ ಸಿಂಬಾಗೆ ತುಂಬ ಜಾಸ್ತಿ ಇಷ್ಟ ಗ್ರೇಪ್ಸ್, ಅದಕ್ಕೇ ಅವನಿಗೆ ಗ್ರೇಪ್ಸ್ ಮಾಡಿಕೊಡ್ತಾಯಿದ್ದೀನಿ. ಒಂದು ಸ್ವಲ್ಪ ಬಿಸಿನೀರಲ್ಲಿ ಉಪ್ಪು ಹಾಕ್ಬಿಟ್ಟು ಒಂಚೂರು ನೆನೆಸ್ಬಿಟ್ಟು ಮತ್ತೆ ಅದನ್ನ ವಾಶ್ ಮಾಡಿ ಕೊಡ್ತೀನಿ. ಆ್ಯಂಡ್ ಅದೇ ಟೈಮಲ್ಲಿ ಲಕ್ಷಿತ್ ಕೂಡ ಎದ್ದ. ಸೊ ಲಕ್ಷಿತ್ಗೆ ಬಂದು ಮ್ಯಾಂಗೋ ತುಂಬ ಜಾಸ್ತಿ ಇಷ್ಟ. ಇನ್ನೇನು ಮ್ಯಾಂಗೋ ಸೀಸನ್ ಹೋಗ್ತಾ ಇದೆ, ಸೊ ಇರೋ ಸೀಸನಲ್ಲಿ ಚೆನ್ನಾಗಿ ತಿಂದ ಅವನಂತೂ. ಅವನಿಗೂ ಕೂಡ ಮ್ಯಾಂಗೋ ಎಲ್ಲ ಕಟ್ ಮಾಡಿಕೊಟ್ಟು, ಹಾಗೆ ಫುಲ್ಲು ಕತ್ಲೆ ಅಂದರೆ ಫುಲ್ಲು ಮೋಡ ಆಗಿಬಿಡುತ್ತೆ ಹೊರಗಡೆ ಅಂತೂ. ಒಂದು 4 ಗಂಟೆ, ಒಂದು 5 ಗಂಟೆ ಅಷ್ಟರಲ್ಲೇ. ಸೊ ಮೋಡ ಆಗಿಬಿಟ್ಟಿತ್ತು, ಅದಕ್ಕೆ ಲೈಟೆಲ್ಲ ಹಾಕಿದೆ. ಆ್ಯಂಡ್ ಅವ್ರು ಮಲಗಿದ ಮೇಲೆ ಬೆಡ್ಶೀಟ್ ಎಲ್ಲ ಮಡ್ಚಿಡಲೇಬೇಕು, ಇಲ್ಲಾಂದರೆ ಮತ್ತೆ ಅದನ್ನು ತಗೊಂಡು ಮನೆ ಮಾಡೋದು, ಇದು ಮಾಡೋದೆಲ್ಲ ಮಾಡ್ತಾರೆ. ಸ್ಪೆಷಲಿ ಸಿಂಬಾ ದೊಡ್ಡ ತೀಟೆ ಅವನು. ನಿಜವಾಗ್ಲೂ ಎಷ್ಟು ಸೈಲೆಂಟ್ ಆಗಿದ್ನೋ ಅಷ್ಟೇ ತೀಟೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾನೆ. ಆ್ಯಂಡ್ ಇವಾಗ ಸ್ಯಾರಿ ಯಾವ್ದು ಇಟ್ಕೊಳ್ಳೋಣ ಅಂತ ಹೇಳಿಬಿಟ್ಟು ನೋಡ್ತಾ ಇದ್ದೆ. ಸೊ ನನ್ನ ಹತ್ರ ತುಂಬ ಸೀರೆಗಳಿದ್ದಾವೆ ಆಯಿತಾ, ಎಲ್ಲನೂ ಅವಾಗ ಹೊಲಿಸಿರೋ ಬ್ಲೌಸ್ಗಳು, ಇವಾಗ ಆ ಬ್ಲೌಸ್ಗಳೇ ಆಗೋದಿಲ್ಲ, ಅದೇ ಬೇಜಾರು. ಬಟ್ ಎಷ್ಟು ಚೆನ್ನಾಗಿರೋ ಸೀರೆ ಇದೆ ಅಂತ ಅನಿಸ್ತಿದೆ. ಆ್ಯಂಡ್ ಇದೆಲ್ಲ ಸ್ವಲ್ಪ ವಾಯ್ಸ್ ಹೋಯಿತು, ಬಿಕಾಸ್ ಪ್ಲಗ್ ಇನ್ ಮಾಡಿದ್ದೆ ಅದು ಮೈಕ್ದು, ಅದನ್ನು ತೆಗೆಯೋದು ಮರ್ತೋಗಿ ವಾಯ್ಸ್ ಎಲ್ಲ ಮ್ಯೂಟ್ ಆಗಿಬಿಟ್ಟಿದೆ. ಸೊ ಹಾಗೆ ವಾಯ್ಸ್ ಓವರ್ ಕೊಡ್ತೀನಿ. ಇದೊಂದು ನನ್ನ ಫೇವ್ರೆಟ್ ಸ್ಯಾರಿ. ಇದು ಬಂದು ನನ್ನ ಆಂಟಿ ನನಗೆ ಗಿಫ್ಟ್ ಮಾಡಿದಂಥ ಸ್ಯಾರಿ. ಅಂದರೆ ನಮ್ಮ ಕಡೆ ಏನಪ್ಪ ಅಂದರೆ ಮದುವೆ ಟೈಮಲ್ಲಿ ಈ ಥರ ನೀರು ಉಯ್ಯೋ ಶಾಸ್ತ್ರ ಅಂತ ಮಾಡ್ತಾರೆ. ಆ ಟೈಮಲ್ಲಿ ನಮ್ಮ ಆಂಟಿ ನನಗೆ ಅಂದರೆ ಮನೆ ಕರೆದು ನೀರು ಇದು ಅಡುಗೆ ಎಲ್ಲ ಮಾಡಿ ಈ ಸ್ಯಾರಿನ ಗಿಫ್ಟ್ ಕೊಟ್ಟಿದ್ದು. ಸೊ ಈ ಒಂದು ಸ್ಯಾರಿ ತುಂಬ ಚೆನ್ನಾಗಿದೆ. ಇದ್ರದ್ದು ಬ್ಲೌಸ್ ಕೂಡ ಅಷ್ಟೇ ಸಖತ್ತಾಗಿ ಹೊಲಿಸಿದ್ದೆ. ಆವಾಗ ಎಷ್ಟು ಸಖತ್ತಾಗಿ ಕಾಣಿಸ್ತಾ ಇತ್ತು ಗೊತ್ತಾ, ನಾನು ಅವಾಗ ಸಣ್ಣಗಿದ್ದಿದ್ದಕ್ಕೂ ಒಳ್ಳೆ ಗೊಂಬೆ ಥರ ಕಾಣಿಸ್ತಾ ಇದ್ದೆ. ಬಟ್ ಆ ಬ್ಲೌಸ್ ಇವಾಗ ಆಗಲ್ಲ, ಅದಕ್ಕೆ ಮ್ಯಾಚ್ ಮಾಡೋಣ ಅಂತ ಹೇಳಿಬಿಟ್ಟು ಬ್ಲೌಸ್ ನೋಡ್ತಾ ಇದ್ದೆ. ಇದು ಕೆಲವೊಂದು ಬ್ಲೌಸಸ್ನ ಆನ್ಲೈನ್ ಈ ಥರ ಎಲಾಸ್ಟಿಕ್ ಬ್ಲೌಸಸ್ ಬರುತ್ತಲ್ಲ, ಎಕ್ಸ್ಪಾಂಡೇಬಲ್ ಬ್ಲೌಸಸ್, ಅದನ್ನು ತರಿಸ್ಕೊಂಡಿದ್ದೆ. ಸ್ಯಾರಿದು ವೀಡಿಯೋಸ್ ಎಲ್ಲ ಮಾಡಬೇಕಾದ್ರೆ ಯೂಸ್ ಆಗುತ್ತೆ ಅಂತ. ಸೊ ಅದರಲ್ಲೇ ಈ ಒಂದು ನೇವಿ ಬ್ಲೂ ಕಲರ್ ಬ್ಲೌಸ್ ಇತ್ತು, ಬಟ್ ಅದಕ್ಕೆ ಬ್ಲ್ಯಾಕ್ ಕಲರ್ ಇದ್ದಿದ್ರೆ ಇನ್ನೂ ಚೆನ್ನಾಗಿರೋದು ಅಂತ ಅನ್ನಿಸ್ತು. ಸೊ ನೋಡಿ ಸ್ಯಾರಿ ನೋಡಿ ಎಷ್ಟು ಸಖತ್ತಾಗಿದೆ. ಕಂಪ್ಲೀಟ್ ಪ್ಲೇನ್ ಸ್ಯಾರಿ, ಒಂದು ಬಾರ್ಡರ್ ಮಾತ್ರ ಫುಲ್ ಗ್ರ್ಯಾಂಡಾಗಿ ಕಾಣುತ್ತೆ, ಸಖತ್ತಾಗಿ ಕಾಣುತ್ತೆ ಈ ಸೀರೆ. ಲಚ್ಚು ನಂದು ಕೂಡ ಅವ್ರಿಗೆ ತುಂಬ ಇಷ್ಟ, ಅವರು ಕೂಡ ಸಖತ್ ಉಟ್ಕೊಂಡಿದ್ದಾರೆ ಇದನ್ನ. ಸೊ ಅದಕ್ಕೆ ಮ್ಯಾಚ್ ಆಗ್ತಾ ಇಲ್ಲ ಅಂತ ಈ ಒಂದು ಗ್ರೀನ್ ಸ್ಯಾರಿನ ತೊಗೊತಾ ಇದ್ದೀನಿ. ಸೊ ಅದು ಹೇಳ್ತಾರಲ್ಲ, ಎವ್ರಿ ಸ್ಯಾರಿ ಹ್ಯಾಸ್ ಅ ಸ್ಟೋರಿ ಅನ್ನೋ ಥರ ನನ್ನ ಪ್ರತಿಯೊಂದು ಸೀರೆಗೆ ಒಂದೊಂದು ಸ್ಟೋರಿ ಇದೆ. ಸೊ ಈ ಸೀರೆ ಬಂದು ನನ್ನ ಮದುವೆ ಆಗಿ ಹೊಸದ್ರಲ್ಲಿ ನನಗೆ ಅರ್ಶಿನ ಕುಂಕುಮಕ್ಕೆ ಅಂತ ಕೊಟ್ಟಿದ್ದು ನಮ್ಮ ಅತ್ತೆ ಅನಿಸುತ್ತೆ, ನಮ್ಮ ಸೋದರತ್ತೆ ಕೊಟ್ಟಿದ್ದು ಸೀರೆ ಇದು. ಸೊ ನಮ್ಮ ಸೋದರ ಮಾವ ಅವ್ರ ವೈಫ್. ಇದು ಕೂಡ ತುಂಬ ಚೆನ್ನಾಗಿದೆ. ಇದ್ರದ್ದು ಬ್ಲೌಸ್ ನೋಡಿ, ಈ ಥರ ಬೆಲ್ ಸ್ಲೀವ್ಸ್ ಬ್ಲೌಸ್ ಎಲ್ಲ ಹೊಲಿಸ್ಕೊಂಡಿದ್ದೆ ಆ ಟೈಮಲ್ಲಿ. ಇವಾಗ ಬ್ಲೌಸ್ ಅಂತ ಒಂಚೂರು ಆಗೋಲ್ಲ. ಆ್ಯಂಡ್ ಬ್ಲೌಸ್ ನಿಮಗೆ ಆಗುತ್ತಾ ಇಲ್ವಾ ಅಂತ ಈ ಥರ ಮೆಷರ್ ಮಾಡಿ ನೋಡ್ಕೋಬೇಕು. ಅಲ್ಲಿ ಅಂದರೆ ನಾನು ತೋರಿಸಿದ್ನಲ್ಲ ಶೋಲ್ಡರ್, ಅಲ್ಲಿ ತನಕ ಬಂದರೆ ನಿಮಗೆ ಬ್ಲೌಸ್ ಫಿಟ್ ಆಗುತ್ತೆ ಅಂತ, ಇಲ್ಲಾಂದರೆ ಫಿಟ್ ಆಗಲ್ಲ ಅಂತ. ಸೊ ಫೈನಲಿ ಈ ಒಂದು ಗ್ರೀನ್ ಕಲರ್ ಸ್ಯಾರಿನೇ ಉಟ್ಕೊತಾ ಇದ್ದೀನಿ. ಇದೇ ಚೆನ್ನಾಗಿ ಕಾಣಿಸುತ್ತೆ ಅಂತ ಅಂದ್ಕೊಂಡು ಬ್ಲೂ ಕಲರ್ ಬ್ಲೌಸ್ ಇದಕ್ಕೆ ಮ್ಯಾಚ್ ಆಗುತ್ತೆ ಅಂತ ಹೇಳಿ ಇದನ್ನೇ ಉಟ್ಕೊಳ್ಳೋಣ ಅಂತ ತಗೊಂಡೆ. ಸೊ ಫೈನಲಿ ಬಳೆ ಎಲ್ಲ ಹಾಕ್ಕೊಂಡು ರೆಡಿ ಆಗಿದ್ದಾಯಿತು. ಹೇಗೆ ಕಾಣಿಸ್ತಾ ಇದೆ ಸೀರೆ ಅನ್ನೋದನ್ನ ಕಾಮೆಂಟ್ ಮಾಡಿ ತಿಳಿಸಿ. ಲೈಕ್ ಅವಾಗಿನ ಸೀರೆ, ಆಲ್ಮೋಸ್ಟ್ ಈ ಸೀರೆಗೆ 8 ಇಯರ್ಸ್ ಆಗಿದೆ. 8 ಇಯರ್ಸಿಂದನೂ ಈ ಸೀರೆನ ನಾನು 2 ಸತಿ ಹುಟ್ಟಿದ್ದೀನೇನೋ ಅಷ್ಟೇ, ಬಟ್ ತುಂಬ ಚೆನ್ನಾಗಿದೆ. ಒಂಥರ ಜಾರ್ಜೆಟ್ ಮೆಟೀರಿಯಲ್ ಸ್ಯಾರಿ. ಆ್ಯಂಡ್ ಇವಾಗ ಮತ್ತೆ ಈ ಥರ ಸ್ಯಾರೀಸ್ ಎಲ್ಲ ಟ್ರೆಂಡ್ ಆಗ್ತಾ ಇದೆ, ಬಟ್ ಆವಾಗಲೇ ನನ್ನ ಹತ್ರ ಇತ್ತು ನೋಡಿ ಹೇಗೆ.
ಸೊ ಇವಾಗ ಫಸ್ಟು ನನ್ನ ಪರಮೇಶ್ವರನ ಪೂಜೆ, ನನ್ನ ಈಶ್ವರನ ಪೂಜೆ ಮಾಡ್ತಾ ಇದ್ದೀನಿ. ನನಗೆ ನನ್ನ ಫಸ್ಟು ಕೂಡ ಹೇಳಿದ್ದೀನಿ ಹಳೆ ಬ್ಲಾಗ್ಸಲ್ಲೂ, ನನಗೆ ನನ್ನ ದೇವ್ರ ಮನೇನ ಅಲಂಕಾರ ಮಾಡೋದು, ದೇವ್ರಿಗೆ ಅಲಂಕಾರ ಮಾಡೋದು ಅಂದರೆ ತುಂಬ ಜಾಸ್ತಿ ಇಷ್ಟ. ತುಂಬ ಜಾಸ್ತಿ ಹೂವು ಆಗ್ಬಿಟ್ಟಲ್ಲ ಅಲಂಕಾರ ಮಾಡೋಕ್ಕೆ ಇಷ್ಟ. ಬಟ್ ಅವತ್ತು ಭೀಮ್ ನಮಾಸೆ ಆಗಿದ್ದರಿಂದ ನಾನು ಬೆಳಗ್ಗೆನೇ ಹೂವು ತರದ್ದು ಆ್ಯಕ್ಚುಲಿ ಆಗಲಿಲ್ಲ, ನನಗೆ ಮರ್ತುಬಿಟ್ಟೆ ಅಂತಲ್ಲ, ನೆನಪಿತ್ತು ಬಟ್ ಆಗಲಿಲ್ಲ ತರೋದಕ್ಕೆ. ಸರಿ ಸಂಜೆ ಪುನೀತನ ಹತ್ರ ತರಿಸ್ಕೊಂಡೆ, ಎಲ್ಲ ಇಷ್ಟಿಷ್ಟೇ ಸಿಕ್ತು. ನನಗೆ ಜಾಸ್ತಿ ಮಲ್ಲಿಗೆ ಹೂವು ಮುಡ್ಸೋದಕ್ಕೆ ಇಷ್ಟ, ಕಳ್ಸಕ್ಕೆ ಮಾತ್ರ ಮಲ್ಲಿಗೆ ಹೂವು ಇರಬೇಕು, ಬಟ್ ಮಲ್ಲಿಗೆ ಹೂವನೇ ಸಿಗಲಿಲ್ಲ. ದಟ್ಸ್ ಓಕೆ ಅಂದ್ಕೊಂಡು ಹೀಗೇ ಪೂಜೆ ಮಾಡ್ತಾಯಿದ್ದೀನಿ. ಇನ್ನೊಂದು ಇತ್ತೀಚೆಗೆ ಕಲಿತು ಫಾಲೋ ಮಾಡ್ತಾ ಇರೋದೇನಪ್ಪ ಅಂದರೆ, ದೇವ್ರ ಮನೆ ಒಳಗಡೆ ಹಾಗೂ ದೇವ್ರ ಮನೆ ಹೊಸಲಿಗೆ ಬಂದುಬಿಟ್ಟು ಮಾಮೂಲಿ ಕಲ್ಲಿಂದು ಪುಡಿದು ರಂಗೋಲಿನ ಹಾಕಲ್ಲ, ಇದು ಅಕ್ಕಿ ಹಿಟ್ಟಿನ ರಂಗೋಲಿನ ಮಾತ್ರ ಹಾಕೋದು. ಅದು ಹೇಳ್ತಾರೆ ಕಲ್ಲಿನ ಪುಡಿದು ರಂಗೋಲಿ ಹಾಕಬಾರ್ದು ದೇವ್ರ ಮನೆಗೆ ಅಂತ ಹೇಳ್ಬಿಟ್ಟು. ಸೊ ಇವಾಗ ಇದನ್ನು ಕೂಡ ಫಾಲೋ ಮಾಡ್ತಾ ಇದ್ದೀನಿ. ಲೈಕ್ ನಂಗೆ ಗೊತ್ತಿಲ್ಲ ಇದೆಲ್ಲ ಎಷ್ಟು ಜನ ಫಾಲೋ ಮಾಡ್ತಾರೆ ಏನು ಅಂತ, ಬಟ್ ನಾನಂತೂ ಒಂದೊಂದು ಏನೇನು ಕೇಳ್ತೀನಿ ಅಥವಾ ಮತ್ತು ನಂಗೆ ಏನೇನು ಅನಿಸುತ್ತೆ ಹೌದು ಇದನ್ನ ಫಾಲೋ ಮಾಡೋದು ಒಳ್ಳೆಯದು ಅಂತ ಅದನ್ನೆಲ್ಲನೂ ಕೂಡ ಫಾಲೋ ಮಾಡ್ತೀನಿ. ಸೊ ಫೈನಲಿ ಇವಾಗ ದೇವ್ರ ಪೂಜೆ ಎಲ್ಲ ಮಾಡಿ ಕಂಕಣ ರೆಡಿ ಮಾಡ್ಕೊತಾ ಇದ್ದೀನಿ. ನಮ್ಮ ಪತಿ ಪರಮೇಶ್ವರಂಗೆ ಪೂಜೆ ಮಾಡಬೇಕಲ್ಲ, ಸೊ ಅದಕ್ಕೇ ಫಸ್ಟೆಲ್ಲ ನಾನೇ ಅನ್ಕೊತಿದ್ದೆ, ಅಯ್ಯೋ ಏನು ಕಾಲು ಪೂಜೆ ಮಾಡಿಬಿಟ್ರೆ ಆಯಸ್ ಜಾಸ್ತಿ ಆಗಿಬಿಡುತ್ತೆ, ಅದು ಹೌದಾ ನಿಜಾನ ಹಂಗೆ ಹಿಂಗೆ ಅಂತೆಲ್ಲ ಅನ್ಕೊತಿದ್ದೆ. ಬಟ್ ಇವಾಗ ಕೆಲವೊಂದು ಕಥೆಗಳನ್ನ ಕೇಳಿ ಅಥವಾ ಅದರದ್ದು ಮೀನಿಂಗ್ ಎಲ್ಲ ಅರ್ಥ ಮಾಡ್ಕೊಂಡ್ಮೇಲೆ ಹೌದು ಮಾಡಬೇಕು ಅನ್ನೋದು ಮನ್ಸಿಗೆ ಬಂದ ಮೇಲಿಂದ ಒಂಥರ ಜಾಸ್ತಿ ಖುಷಿ ಆಗುತ್ತೆ. ನನಗೆ ಭೀಮ್ ನಮಾಸೆ ಎಲ್ಲ ಬಂದರೆ ತುಂಬ ಖುಷಿ ಆಗುತ್ತೆ. ಆಲ್ಮೋಸ್ಟ್ ಒಂದು 2 ಇಯರ್ಸಿಂದನೂ ಖುಷಿಯಿಂದ ಪೂಜೆ ಮಾಡ್ತೀನಿ. ತುಂಬ ಜನ ಬೆಳಗ್ಗೆನೇ ಪೂಜೆ ಮಾಡಿ ಫುಲ್ ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ಎಲ್ಲನೂ ಬರ್ತಾ ಇತ್ತು. ಬಟ್ ಅದು ನೋಡಿದಾಗ ನಂಗೆ ಅನಿಸ್ತಾ ಇದ್ದು ನಾನೇನು ಪೂಜೆನೇ ಮಾಡಿಲ್ವಲ್ಲ ಅಂತ. ಆದರೆ ಪುನೀತ್ ಆಫೀಸ್ಗೆ ಹೋಗಿದ್ರು, ಸೊ ಏನೂ ಮಾಡೋಕ್ಕಾಗಲ್ಲ. ಆಫೀಸ್ಗೆ ಹೋಗಿದ್ದ ಗಂಡನ್ನ ನೀನು ಬೇಗ ಬಂದು ಪೂಜೆ ಮಾಡಬೇಕು ಅಂತ ಹೇಳೋಕ್ಕಾಗಲ್ಲ ಅಲ್ವಾ. ಸೊ ಅವ್ರ ಆಫೀಸಿಂದ ಬರೋ ತನಕ ಕಾದು ನೀಟಾಗಿ ನೆಮ್ಮದಿಯಾಗಿ ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಇನ್ಫ್ಯಾಕ್ಟ್ ನನಗೆ ಜಾಮೂನ್ ಮಾಡಬೇಕು ಅಂತ ತುಂಬ ಆಸೆ ಇತ್ತು. ನಾನು ಮತ್ತು ಮೇಘನ ಇಬ್ಬರು ಮಾತಾಡ್ಕೊಂಡಿದ್ವಿ ಜಾಮೂನ್ ಮಾಡೋಣ ಸ್ವೀಟ್ ಅಂತ. ಬಟ್ ನನಗೆ ಕೆಲಸನೇ ಅಷ್ಟೊತ್ತಾಗೋಯ್ತು, ಸೊ ಜಾಮೂನ್ ಮಾಡೋಕ್ಕಾಗಲಿಲ್ಲ. ಅದಕ್ಕೆ ಈ ಒಂದು ಕಡಲೆ ಬೀಜದ ಸ್ವೀಟ್ನ ತರಿಸಿದ್ದೀನಿ. ಇದು ಪುನೀತಿಗೆ ಜಾಸ್ತಿ ಇಷ್ಟ. ಪುನೀತ್ ಜಾಸ್ತಿ ಸ್ವೀಟ್ಸ್ ತಿನ್ನಲ್ಲ, ಬಟ್ ಈ ಥರದ್ದೆಲ್ಲ ಇದ್ದರೆ ಅದು ಅವ್ರು ತಿಂತಾರೆ. ಸೊ ಅದಕ್ಕೆ ಅದನ್ನೇ ತರಿಸಿದೆ. ಮತ್ತು ಅದು ಹೆಲ್ದಿ ಕೂಡ ಅಲ್ವಾ, ಬಿಕಾಸ್ ಅದರಲ್ಲಿ ಬೆಲ್ಲ ಮತ್ತು ಕಡಲೆ ಬೀಜ ಅದನ್ನು ಇದು ಮಾಡಿರ್ತಾರೆ ಅಂತ ಆ ಕಡಲೆ ಬೀಜದ ಉಂಡೆನ ತರಿಸಿದೆ. ಕಾಲೇ ಫುಲ್ ನೀಡ್ಕೊಂಡು ಅಮ್ಮಗೆ ಒಳ್ಳೆ ಬುದ್ಧಿ ಕೊಡು, ಹಿಂಗೆ ವರ್ಷ ಪೂರ್ತಿ ಪೂಜೆ ಮಾಡು ಅಂತ ಹೇಳು. ಹೇಳಮ್ಮ. ವರ್ಷ ಪೂರ್ತಿ ನೀವು ಪೂಜೆ ಮಾಡ್ಬೇಕು, ಇವತ್ತೊಂದು ದಿನ ನಾವು ಮಾಡ್ಬೇಕು ಗೊತ್ತಾ. ನೋಡಮ್ಮ ಅಮ್ಮ ಪೂಜೆ ಮಾಡ್ತಾರೆ. ಇವತ್ತು ಪೆಂಚೆ ಗಿಂಚೆ ಹೊಡ್ಕೊಳ್ಳೋದು ಎಷ್ಟು ಚೆನ್ನಾಗಿರುತ್ತೆ. ಎರಡು ಕಾಲು ಎತ್ಕೊಂಡು ಒಂದೇ ಸತಿ ಮಾಡಿಸ್ಕೊತಾ ಇದೆಯಾ? ಹೇಗೆ ಅನಿಸ್ತಿದೆ ನಿಮಗೆ? ಏನು ವರ್ಷಕ್ಕೊಂದ್ಸಲ ಪೂಜೆ ಮಾಡ್ತಿದ್ಯಾ ಮಾಡೋ? ವರ್ಷಕ್ಕೊಂದ್ಸತಿ ನೀನು ಪೂಜೆ ಮಾಡ್ತಿದ್ದೀನಿ ಅಂತ ಸಿಬ್ಬಾಗಿ ರೋಗ ಬರ್ತಿದೆ. ಹೇಗಿದೆ ಪೂಜೆ? ಎಷ್ಟು ಸುಟ್ಟುಬಿಡ್ಲ ಹಬ್ಬಕ್ಕೆ ಸುತ್ತೈತೆ.
ಡಬ್ಬಲ್ ಅದು ಒಳ್ಳೇದು ಮಾಡಪ್ಪ ಇಂತಿಗೆ. ತಗೊಳ್ಳಿ ಕುಂಕುಮ, ಅರ್ಶಿನ ಫಸ್ಟ್ ಕೆನೆ ಇದಕ್ಕೆ ಕಿವಿ ಹತ್ರ. ಈ ಕುಂಕುಮ ಇಲ್ಲ ರೀ, ಕುಂಕುಮ ಹಣೆಗೆ ಚೂರು ಚೂರು ಚಿಕ್ಕದಾಗಿ. ತಗೋ ತಾಳಿಗೂಡು ಅರ್ಶಿನ ಕುಂಕುಮ. ಎಲ್ಲದಕ್ಕೂ ಲಕ್ಷ್ಮಿ ಕಾಸ್ಕೊಳ್ಳಿ. ತಲೆಗೆ ಹೂವು ಮುಡಿಸೋದಷ್ಟು. ಇಷ್ಟು ಟೇಕ್ ಮಾಡ್ತಾರೆ. ಕರೆಕ್ಟಾಗಿ ಕಟ್ಟೋರಿ, ಗಂಟು ಹಾಕೋ. ಅಕ್ಷತೆ ಇಟ್ಕೊ. ಸಿಂಬಲ್ ಸಿಂಬಲ್ ಈ ಕಡೆ ಬಾ. ನಾನು ಹೇಳಂಗಿಲ್ಲಪ್ಪ. ಹಾಕ್ಲಾ? ಹಾಂ 3 ವರ್ಷ ಚೆನ್ನಾಗಿ ಬದುಕಲ್ಲ. ಮುಚ್ಚಿಟ್ಟು ಹೆಂಗೆ ಕೊಡೋದ? ಎತ್ಲಾ? ಬಿಡು ಬಿಡು. ಹಾಂ ಬಾ. ಇಲ್ಲೇ ಎತ್ಕೊಳ್ರಿ. ಇಲ್ಲೇ ಅಲ್ಲೇ ಐತೆ ಎತ್ಕೊಮ್ಮ. ಫೈನಲಿ ನಮ್ಮ ಭೀಮನ ಅಮಾವಾಸ್ಯೆ ಪೂಜೆ ಆಯ್ತು, ಕಾಲಿಗೂ ಬಿದ್ದಿದ್ದಾಯ್ತು. ಕೊಡಿ ಈಗ, ಕೊಡಿ ಸುಮ್ನೆ. ಏನ್ ಕೊಡಿ? ಕೊಟ್ಟಿದ್ದಿಲ್ಲ 2 ಮಕ್ಳದಲ್ಲ ಕ್ರಿ ಪುನೀತ. ಭೀಮ ಅಮಾವಾಸ್ಯೆ ದಿವಸ ಕೊಡ್ಬೇಕು. ಕೊಡ್ರಿ, ಏನ್ ಕೊಡ್ಲಿ? ದುಡ್ಡು ಕೊಡು. ಎಷ್ಟು ದುಡ್ಡು? ಸಿಂಬಲ್ ಹೋಗಿ ಒಂದು 5 ರೂಪಾಯಿ ಸಿಟಿ ಕೊಡ್ರಿ. ಎಷ್ಟು ಕೊಡ್ಲಿ? ಎಷ್ಟದು ಬೇಗ ಕೊಡು. 5 ರೂಪೀಸ್ ಅಲ್ಲ, ಆದ್ರೆ ನೋಡ್ತೀನಿ ಎಷ್ಟು ಕೊಡ್ತೀಯ ನೀನು ಅಂತ. ವೇಟಿಂಗ್. ಹಂಗಂತ ನನ್ ದುಡ್ಡು ನನಗೆ ತಗೊಂಬಂದು ಕೊಡ್ಬೇಡ. ನಿನ್ ಬ್ಯಾಗ್ ಇಲ್ಲಿದೆ ರೀ, ನಿನ್ ಬ್ಯಾಗ್ ಇಲ್ಲಿದೆ. ಸ್ಮೈಲ್ ಮಾಡ್ಬಿಡಲ್ಲ.
ಸೊ ಪುನೀತ್ ಬಂದು ಒಂಥರ ಕ್ಯಾಶ್ಲೆಸ್ ಪರ್ಸನ್, ಅವ್ರು ಜಾಸ್ತಿ ಕ್ಯಾಶ್ ಇಟ್ಕೊಳ್ಳೋದಿಲ್ಲ, ಏನೇ ಇದ್ದರೂ ಆನ್ಲೈನ್ ಪೇಮೆಂಟ್ ಅಷ್ಟೇ. ಇರಲಿಲ್ಲ ಅಲ್ವಾ, ನನಗೆ ಯಾಕೋ ತುಂಬ ಅನಿಸ್ತಿತ್ತು ಕ್ಯಾಶೇ ನನಗೆ, ಅಂದರೆ ಅವ್ರ ಕೈಯಿಂದ ಅವ್ರು ದುಡ್ದಿರೋ ದುಡ್ಡಿಂದ ಕ್ಯಾಶ್ ಬೇಕು ಅಂತ ಹೇಳಿಬಿಟ್ಟು, ಸರಿ ಅವ್ರಿಗೆ ಹೇಳಿದೆ ನಂಗೆ ಕೊಡ್ರಿ ಅಂತ ಹೇಳ್ಬಿಟ್ಟು, ಆಯಿತು ನಾನು ತೊಗೊಂಬಂದು ಕೊಡ್ತೀನಿ ಬಿಡು ಅಂತ ಹೇಳ್ಬಿಟ್ಟು ಹೋದರು. ಅಷ್ಟರಲ್ಲಿ ಒಂದು ಸ್ವಲ್ಪ ಒಂದು ಚಿಕ್ಕ ಸ್ನ್ಯಾಕ್ ಥರ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಇದು ಬಂದು ಸ್ವೀಟ್ ಕಾರ್ನ್ದು ಸ್ಯಾಲಡ್ ಥರ ಮಾಡ್ತಾರೆ. ಸೊ ತುಂಬ ಚೆನ್ನಾಗಿರುತ್ತೆ. ಕೊಡ್ರಿ ಬೇಗ ಬೇಗ. ಆಕ್ಚುಲಿ ಇದು ನನ್ನ ಹತ್ರ ಇಲ್ಲ ಅಂತಂದ್ರೆ ಗೊತ್ತಿಲ್ಲ, ATM ಅಲ್ಲಿ ಹೋಗಿ ತಗೋ. ಸೊ ಏನ್ ಗೊತ್ತಾ, ನನ್ನ ದುಡ್ಡನ್ನ ನನಗೆ ಕೊಡ್ತಾ ಇದ್ರು. ಲೈಕ್ ನಾನೇನಂದೆ, ನನ್ನ ದುಡ್ಡು ನೀನು ನನಗೆ ಕೊಡ್ಬೇಡ, ನಿನ್ ದುಡ್ಡನ್ನ ಅಂದ್ರೆ ನೀನ್ ದುಡ್ದಿರೋ ದುಡ್ಡನ್ನ ನಮ್ಗೆ ಗೊತ್ತಿಲ್ಲ, ಅಲ್ಲ ನನ್ಗಂತೂ ನಮ್ಮಲ್ಲಿ ನಮ್ ದುಡ್ಡು ನಿಮ್ ದುಡ್ಡು ಅಂತಿಲ್ಲ, ಯಾರ ಹತ್ರ ಯಾವಾಗ ದುಡ್ಡು ಇರುತ್ತೆ ಅದನ್ನ ಯೂಸ್ ಮಾಡ್ಕೊತಾ ಇರ್ತೀವಿ. ಇವತ್ತೊಂದ್ ದಿವಸ ಮಾತ್ರ ನನ್ನ ದುಡ್ಡು ನಿನ್ ದುಡ್ಡು ಅನ್ಕೋ. ದುಡ್ಡು ಯಾರ್ದು ದುಡ್ಡು ಗಾಂಧೀಜಿ ಯಾರ ಹತ್ರ ಇರುತ್ತೆ, ಯಾರ ಹತ್ರ ಬರುತ್ತೆ ಅವ್ರದ್ದು ದುಡ್ಡು. ಸೊ ಲಕ್ಷ್ಮಿನೇ ಹಾಕಿನೇ ಯಾರ ಹತ್ರ ಹೋಗ್ತಾ ಇರೋದು ಅವ್ರದ್ದೇನೆ. ಎಸ್, ನಮ್ಮ ಲಕ್ಷ್ಮಿಯನ್ನು ಕೊಡಿ, ಈ ಲಕ್ಷ್ಮಿಯನ್ನು ನಿಮ್ಮ ಲಕ್ಷ್ಮಿಗೆ ಕೊಡಿ, ತಗೊಳ್ಳಿ. ಥ್ಯಾಂಕ್ ಯು. ಅದು ಜಾಸ್ತಿ ಇಲ್ಲ, ನನ್ನ ಕಂಜೂಸ್ ಗಂಡ ಬರೀ 1,000 ರೂಪಾಯಿ ತಂದು ಕೊಟ್ಟಿದ್ದಾರೆ. ಬಟ್ ಥ್ಯಾಂಕ್ ಯು ಸೋ ಮಚ್. 1,000 ರೂಪಾಯಿನೇ ಖುಷಿ ಆಯ್ತು ನನಗೆ. ಥ್ಯಾಂಕ್ ಯು ರೀ. ಏನ್ ತಗೊಳ್ಳಿ 1,000 ರೂಪಾಯಿ, ನನಗೆ ಏನಾದ್ರೂ ಮೀನಿಂಗ್ಫುಲ್ ಆಗಿ ಏನಾದ್ರೂ ಒಂಥರ ಲೈಫ್ ಲಾಂಗ್ ನಾನು ಅದನ್ನ ಇಟ್ಕೋಬೇಕು, ಆ ಥರ ಏನಾದ್ರೂ ತಗೋಬೇಕು. ನನಗೆ ಕೊಟ್ಬಿಡು. ಹೇಳ್ರಿ ಏನ್ ತಗೊಳ್ಳಿ. ಏನ್ ತಗೋತೀಯ ನೋಡು. ಕ್ಯಾಶ್ ಇತ್ತೀಚೆಗೆ ಕೈಗೆ ಸಿಗದೆ ಅಪರೂಪ ಆಗಿದೆ. ಸೊ ಏನಾದ್ರೂ ತಗೋತೀನಿ. ಓಕೆ, ಥ್ಯಾಂಕ್ ಯು. ಇನ್ನೇನ್ ಸಮಾಚಾರ ಹೇಳಪ್ಪ. ಎಲ್ಲ ಹೇಳ್ಬೇಕೆಲ್ಲ. ಭೀಮ್ ಅಮಾವಾಸ್ಯೆ ಪೂಜೆ ಆಯ್ತು, ನಮ್ಮ ಮನೇಲಿ ಚೆನ್ನಾಗಾಯ್ತು. ನನ್ನ ಗಂಡ ಹೋಗ್ಬಿಟ್ಟು ದುಡ್ಡು ಡ್ರಾ ಮಾಡ್ಕೊಂಡು, ಏನ್ ಗೊತ್ತಾ, ಹೋಗ್ಬಿಟ್ಟು ಅದ್ರಿ ಕೊಡು ಅಂತ ಅಂದ್ರೆ ಹೋಗ್ಬಿಟ್ಟು ಕಬಡ್ಡಿ ನನ್ನ ದುಡ್ಡಿದ್ರೆ ಅದೇ ಫೋನ್ ಕೊಡ್ತಾವ್ರೆ. ಕಳ್ಳ. ದುಡ್ಡು ಅವ್ರ ದುಡ್ಡು ಅಂತೇನಿಲ್ಲ, ಇಬ್ರದ್ದು ತಾನೇ ಅದು. ಹಂಗಲ್ಲ, ಇವತ್ತಿನ ದಿವಸ ಮಾತ್ರ ನೀನ್ ಸಂಪಾದನೆ ಮಾಡಿರ್ತೀಯಲ್ಲ ಕಷ್ಟಪಟ್ಟು, ನಿನ್ನ ಅಕೌಂಟ್ ಅಲ್ಲಿ ಬಂದಿರುತ್ತಲ್ಲ, ನಿಮ್ಮ ಆಫೀಸ್ ಅವ್ರು ಹಾಕಿರ್ತಾರಲ್ಲ, ಆ ದುಡ್ಡನ್ನ ತಗೊಂಡು ಕೊಡ್ಬೇಕು. ಸೊ ನನ್ನ ಭೀಮ್ ಅಮಾವಾಸ್ಯೆ ಕಲೆಕ್ಷನ್, ನಿಮ್ಮ ಕಲೆಕ್ಷನ್ ಎಷ್ಟೇ ಆಯ್ತು ಕಾಮೆಂಟ್ ಮೂಲಕ ತಿಳಿಸಿ. ಆ್ಯಂಡ್ ಐ ಹೋಪ್ ನಿಮಗೆ ಈ ಬ್ಲಾಗ್ ಇಷ್ಟ ಆಗ್ತಿದೆ ಅಂತ. ಸೊ ಇವಾಗ ಇದು ಬೇಬಿಕಾರ್ನ್ ಸ್ವೀಟ್ ಕಾರ್ನ್ನ ಬೇಯಿಸಕ್ಕಿಟ್ಟಿದೆ. ಸೊ ಅದನ್ನ ಒಂದು ಸ್ವಲ್ಪ ಸಾಲಡ್ ಥರ ಮಾಡಿಕೊಡ್ತಾರೆ, ಅದು ಚೆನ್ನಾಗಿರುತ್ತೆ. ಸೊ ಅದನ್ನ ಮಾಡೋಣ ಅಂತ ಸ್ವೀಟ್ ಕಾರ್ನ್ ಬೇಯಿಸಿದ್ದೀನಿ. ಆ್ಯಂಡ್ ಅಷ್ಟರಲ್ಲಿ ನನ್ನ ಗಂಡ ಇದನ್ನು ಕೂಡ ಮಾಡ್ಕೊಂಡು ಬಂದುಕೊಟ್ರು, ಅದನ್ನು ಕೂಡ ತಿಂದು ಪಾಪ್ಕಾರ್ನ್. ಸೊ ಇವಾಗ ಹೋಗ್ಬಿಟ್ಟು ಅದನ್ನ ಪಟ ಅಂತ ಮಾಡ್ತೀನಿ. ಇದು ಆ್ಯಕ್ಚುಲಿ ತುಂಬ ಹೆಲ್ದಿ ಕೂಡ ಆ್ಯಂಡ್ ತುಂಬ ಈಸಿಯಾಗಿ ಮಾಡ್ಬೋದು. ಸೊ ಸ್ವಲ್ಪ ಒಂದು ಟೊಮ್ಯಾಟೊ, ಒಂದು ಈರುಳ್ಳಿನ ತೊಗೊಂಡಿದ್ದೀನಿ. ಇದನ್ನ ಚೆನ್ನಾಗಿ ಈ ಥರ ನಮ್ಮ ಚಾಪರಲ್ಲಿ ನೀಟಾಗಿ ಚಾಪ್ ಮಾಡಿಕೊಂಡು ಸ್ವೀಟ್ ಕಾರ್ನ್ನ ಒಂದು ವಿಸಿಲ್ ಸಾಕು, ಒಂದು ವಿಸಿಲ್ ಬೇಯಿಸ್ಕೊಂಡಿದ್ದೀನಿ. ಅದನ್ನೇ ಇವಾಗ ಒಂದು ಸ್ವಲ್ಪ ಬಟರ್ ಹಾಕ್ಬಿಟ್ಟು ಆ ಬಟರಲ್ಲಿ ಆ ಸ್ವೀಟ್ ಕಾರ್ನ್ನ ಫ್ರೈ ಮಾಡ್ಕೊತೀನಿ. ತುಂಬ ರೋಸ್ಟ್ ಏನು ಮಾಡೋದು ಬೇಕಿಲ್ಲ, ಸ್ವಲ್ಪ ಅದು ಬಟರಿ ಸ್ವೀಟ್ ಕಾರ್ನ್ ಆಗೋ ಥರ ಒಂಚೂರು ಉಪ್ಪು ಹಾಕ್ಕೊಂಡು ಫ್ರೈ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ಅದರಲ್ಲೇ ಒಂದು ಸ್ವಲ್ಪ ಲೈಟ್ ಜಾಸ್ತಿ ಆಗಿಬಿಡುತ್ತೆ, ಬೇಜಾರು ಮಾಡ್ಕೊಬೇಡಿ. ಅದರಲ್ಲೇ ಒಂದು ಸ್ವಲ್ಪ ಚಾಪ್ ಮಾಡಿರುವಂಥ ಆನಿಯನ್ ಮತ್ತು ಟೊಮ್ಯಾಟೊನ ಹಾಕ್ಕೊಂಡಿದ್ದೀನಿ. ಹಸಿರು ಮೆಣಸಿನ್ಕಾಯಿ ಕೂಡ ಹಾಕೋಬೋದು, ಬಟ್ ಮಕ್ಕಳು ತಿಂತಾರೆ ಅಂತ ನಾನು ಹಾಕಿಲ್ಲ. ಒಂಚೂರು ಚಿಲ್ಲಿ ಪೌಡರ್, ಒಂಚೂರು ಚಾಟ್ ಮಸಾಲ ಮತ್ತು ಒಂದು ಸ್ವಲ್ಪ ನಿಂಬೆಹಣ್ಣಿನ ರಸ ಹಾಗೂ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಯಮ್ಮಿ ಸಾಲೆಡ್ ರೆಡಿ ಆಗುತ್ತೆ. ಯಾರು ನಿಂಗೆ ಹೇಳ್ಕೊಡಕ್ಕಾಗಲ್ಲ. B Boy. C Cat. D ಬೇಬಿ ಅಲ್ಲ, ಡಾಲ್. doll. Doll. E Elephant. F Fish. G for ಗಿಫ್ಟ್. gift. H for Horse. horse. I for Money. ಮನೆ. ಇಗ್ಲು. J for K for. ಇವತ್ತಿನ ವ್ಲಾಗ್ ಇಷ್ಟೇ. ಐ ಹೋಪ್ ನಿಮಗೆ ಇಷ್ಟ ಆಗಿರುತ್ತೆ ಅಂತ. ಇಷ್ಟ ಆದರೆ ಕಾಮೆಂಟ್ ಸೆಕ್ಷನಲ್ಲಿ ಒಂದು ರೆಡ್ ಹಾರ್ಟ್ನ ಕೊಡೋದು ಮರಿಬೇಡಿ. ಸೊ ಗೈಸ್, ನಮ್ಮ ಭೀಮನ ಅಮಾವಾಸ್ಯೆ ಪೂಜೆ ಮತ್ತು ಕಂಪ್ಲೀಟ್ ಡೇ ವ್ಲಾಗ್ ಹೀಗಿತ್ತು. ಐ ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ. ಇಷ್ಟ ಆದರೆ ಪ್ಲೀಸ್ ಒಂದು ಪುಟ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನನ್ನ ಚಾನಲ್ಗೆ ಇದುವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಆ್ಯಂಡ್ ತುಂಬ ಜನ ಸ್ಯಾರೀಸ್ ಬಗ್ಗೆ ಕೇಳ್ತಾ ಇರ್ತೀರ, ಇಲ್ಲೂ ಕೂಡ ಕಾಮೆಂಟ್ ಮಾಡಿ. ನೀವು ನನ್ನ ಸ್ಯಾರೀಸ್ ಎಲ್ಲ ನೋಡಬೇಕು ಅಂದರೆ ಆರಾಧನಾ ಬೈ ಸುಪ್ರಿಯಾ ಚಾನಲಲ್ಲಿ ಹೋಗ್ಬಿಟ್ಟು ನೋಡಿ, ಅಲ್ಲಿ ಫಾಲೋ ಮಾಡ್ಕೊಳ್ಳಿ, ನಿಮಗೆಲ್ಲ ಅಪ್ಡೇಟ್ಸು ಬರ್ತಾ ಇರುತ್ತೆ. ಮತ್ತೆ ಸಿಗ್ತೀನಿ ಇನ್ನೊಂದು ಒಳ್ಳೆ ಹೊಸ ಮಸ್ತ್ ಅಮೇಝಿಂಗ್ ಬ್ಲಾಗ್ ಜೊತೆ. ಅಲ್ಲಿ ತನಕ ಬಾಯ್, ಟೇಕ್ ಕೇರ್, ಹ್ಯಾಪಿಯಾಗಿರಿ, ಖುಷಿಯಾಗಿರಿ, ಪಾಸಿಟಿವ್ ಆಗಿರಿ. ಓಕೆ, ಬಾಯ್.